السلام عليكم ورحمة الله وبركاته. بسم الله والحمد لله الصلاة والسلام على رسول الله أما بعد. رب اشرح لي صدري ويسر لي أمري واحلل عقدة من لساني يفقهوا قولي. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಕಬಕ್ಕ ಜುಮಾ ಮಸೀದಿ ಇದರ ಅಧ್ಯಕ್ಷರಾಗಿರತಕ್ಕಂತಹ KP ಸಲೀಂ ಹಾಜಿರವರೇ, ಇದೀಗ ನಮಗೆ ಭಕ್ತಿ ನಿರ್ಬಲವಾದಂತಹ ದುಆವನ್ನು ನೆರವೇರಿಸಿದಂತಹ ಕಬಕ್ಕ ಜುಮಾ ಮಸೀದಿ ಇದರ ಖತೀಬರಾದಂತಹ ಶಾದುಲಿ ಬಾಕವಿರವರೇ, ಗಲ್ಫ್ ಯೂಸ್ ಕಬಕ್ಕ ಇದರ ಸಂಚಾಲಕರಾದಂತಹ ಅಬ್ದುಲ್ ರಹೂಫ್ ರವರೇ, ನಮ್ಮ ತಾಲೂಕಿನಲ್ಲಿ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿನಿಯರಿಗೆ ಒಂದು ಆಶಾ ಕೇಂದ್ರವನ್ನು ಸ್ಥಾಪಿಸಿದಂತಹ ಎಜುಕೇಷನ್ ಎಕ್ಸಲೆನ್ಸ್ ಫೌಂಡೇಶನ್ನ ಅಮ್ಜದ್ ಖಾನ್ ಅವರ ಅನುಪಸ್ಥಿತಿ ಇದೆ. ಬಟ್ ಅವರು ಮಾಡಿದಂಥ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ. ಹಾಗಾಗಿ ಅವರನ್ನು ಒಂದು ರೆಕಾಗ್ನೇಷನ್ ಮಾಡಬೇಕಂತೇಳಿ ನಾನು ಅವರ ಮಾತನ್ನು ಹೇಳ್ತಾ ಇದ್ದೇನೆ, ಅವರ ಹೆಸರನ್ನು ಹೇಳ್ತಾ ಇದ್ದೇನೆ. ಮತ್ತು ಗಲ್ಫ್ ಯೂತ್ ಕಬಕ ಇದರ ಸ್ಥಳೀಯ ಸಂಯೋಜಕರಾದಂತಹ ಅಬ್ದುಲ್ ಖಾದರ್ ಭಾರತ್ ರವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ನನ್ನ ಎಲ್ಲ ವಿದ್ಯಾರ್ಥಿಗಳೇ, ಈ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ವಿದ್ಯಾರ್ಥಿನಿಯರೇ ಮತ್ತು ಅವರ ಪೋಷಕರೇ ಹಾಗೂ ಈ ಸಮಿತಿಯ ಪದಾಧಿಕಾರಿಗಳೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ವಂದನೆಗಳು. ಪ್ರಪ್ರಥಮವಾಗಿ ಗಲ್ಫ್ ಯೂಸ್ ಕಬಕ ಜಮಾತ್ ಒಂದು ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ರಿಕಾಗ್ನೇಷನ್ ಅಥವಾ ಅಪ್ರಿಸಿಯೇಷನ್ ಎಂಬುವಂತಹ ವಿಷಯ ನಮ್ಮ ಸಮುದಾಯದಲ್ಲಿ ಬಹಳ ಅಪರೂಪ. ನಾವು 2012 MCOM ಕಂಪ್ಲೀಟ್ ಮಾಡಿ ಬಂದಾಗ ನಮ್ಮ ಫ್ಯಾಮಿಲಿಯವರೇ, ಬೇರೆ ಯಾರು ಅಲ್ಲ, ನಮ್ಮ ಸಮುದಾಯದವರೇ, ಒಂದು 10 ವರ್ಷದ ಹಿಂದೆ ನಮ್ಮಲ್ಲಿ ಹೇಳ್ತಿದ್ರು, ನಾನು ಬಡ್ಚಿಟಿಂದ ಆಯ್ತಿಲ್ಲ ಬಾವ, ನಂಗೆಲ್ಲ ಬಡ್ಚಿಟಿಂದ ಆಯ್ತಿಲ್ಲ, ನಿಂಗೆಂದ ಹಾಕಿರೋದು. ಬಟ್ ಈಗ ಒಂದು 10 ವರ್ಷದ ನಂತರ ನಾವು ಭಾಳ ಡೆವಲಪ್ ಆಗಿದೆ ಎಜುಕೇಷನ್ ವಿಷಯದಲ್ಲಿ. ನಾವು ರಿಕಾಗ್ನೇಷನ್ ಮಾಡ್ತಾ ಇದ್ದೇವೆ ನಮ್ಮ ವಿದ್ಯಾರ್ಥಿಗಳನ್ನು. ಸೊ ನಾನು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಹೇಳುವಂಥದ್ದು, ಇಂದು ನೀವು ಅತ್ಯಂತ ಅಧಿಕ ಅಂಕವನ್ನು ಪಡೆದಿದ್ದೀರಿ ಅಂತಕ್ಕಂಥ ವಿಷಯದಿಂದ ನಿಮ್ಮನ್ನು ಸನ್ಮಾನಿಸ್ತಾ ಇಲ್ಲ. ಬದಲಾಗಿ ನೀವು ನಮ್ಮ ಸಮಾಜದ ಭವಿಷ್ಯದ ವೈದ್ಯರಾಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಉಪನ್ಯಾಸಕರಾಗ್ತೀರಾ, ಸರ್ಕಾರಿ ಅಧಿಕಾರಿ ಆಗ್ತೀರಾ. ಆ ಒಂದು ನಿಟ್ಟಿನಲ್ಲಿ ನಾವು ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ. ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ನೀವು ಇಟ್ಕೊಳ್ಬಾರ್ದು, ನಮ್ಮ ಈ ಅಚೀವ್ಮೆಂಟ್, ನಮಗೆ ಸಿಕ್ಕಿದಂಥ ಈ ಪುರಸ್ಕಾರ, ಈ ಗೌರವ, ನಾವು ಅತ್ಯಂತ ಅಧಿಕ ಅಂಕವನ್ನು ಪಡ್ಕೊಂಡಿದ್ದೇವೆ, ಆ ಒಂದು ಯಶಸ್ಸಿನ ಕಾರಣಕ್ಕಾಗಿ ನಮ್ಮನ್ನು ಗುರುತಿಸಿದ್ದಾರೆ ಅಂತ. ಬದಲಾಗಿ ನಾವು ನಿಮ್ಮನ್ನು ಗುರುತಿಸಿರುವಂತಹದ್ದು ನಮ್ಮ ಸಮುದಾಯದ ಭವಿಷ್ಯದ ವೈದ್ಯರನ್ನಾಗಿದೆ, ಭವಿಷ್ಯದ ಸರ್ಕಾರಿ ಅಧಿಕಾರಿಗಳನ್ನಾಗಿದೆ, ಭವಿಷ್ಯದ ಇಂಜಿನಿಯರ್ಸ್ಗಳನ್ನಾಗಿದೆ ಎಂಬುದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಇಲ್ಲಿ ನಮ್ಮ ಸ್ಥಳೀಯ ಸಂಯೋಜಕರಾದಂಥ ಅಬ್ದುಲ್ ಖಾದರ್ ಭಾರತ್ ರವರು ಬಹಳ ಸವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ದಾರೆ ಗೋಲ್ ಬಗ್ಗೆ ಮತ್ತು ಪ್ಲಾನ್ ಮತ್ತು ಆಕ್ಷನ್ಸ್ ಬಗ್ಗೆ. ಬಶೀರ್ ಬಾಯ್ ಅವರು ಇವತ್ತು ಇಲ್ಲ ಈ ಪ್ರೋಗ್ರಾಮಲ್ಲಿ. ಅವರು ನನ್ನ ಇನ್ವೈಟ್ ಮಾಡಿದ್ದವರೇ, ಲಾಸ್ಟ್ ಇಯರ್ಸ್ ನನ್ನನ್ನು ಇನ್ವೈಟ್ ಮಾಡಿದ್ರು, ಕೆಲವು ಕಾರಣಾಂತರದಿಂದ ನನಗೆ ಬರಲಿಕ್ಕಾಗಲಿಲ್ಲ. ಸೊ ರೀಸೆಂಟಾಗಿ ಪುನಃ ನನ್ನನ್ನು ಇನ್ವೈಟ್ ಮಾಡಿದ್ರು. ನಿನ್ನೆ ರಾತ್ರಿ ಸಹ ನನಗೆ ಫೋನ್ ಮಾಡಿದ್ರು, ನಾನು ಬರಲಿಕ್ಕಾಗಲ್ಲ, ಬಟ್ ಯಾವ ವಿಷಯದ ಬಗ್ಗೆ ನೀವು ಮಾತಾಡ್ತೀರ ಅಂತ ಕೇಳಿದಾಗ ನಾನು ಅವರ ಹತ್ರ ಹೇಳಿದೆ, ನಾನು ಶಿಕ್ಷಣ ಮತ್ತು ಶಿಸ್ತು ಹಾಗೂ ನಮ್ಮ ಸಮುದಾಯದ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಎಂಬ ವಿಷಯದ ಬಗ್ಗೆ ಮಾತಾಡಬೇಕು ಅಂತ. ಆಗ ಅವರು ನನ್ನ ಹತ್ರ ಹೇಳಿದ್ರು, ಸ್ವಲ್ಪ ಹೆಚ್ಚಾಗಿ ಪೇರೆಂಟ್ಸ್ ಬಗ್ಗೆ ಮಾತಾಡಿ ಅಂತ. ಈ ಪ್ರೋಗ್ರಾಮನ್ನು ನೋಡುವಾಗಲೇ ನನಗೆ ಅನಿಸುತ್ತೆ, ನಿಜಕ್ಕೂ ನಾವು ಹೆಚ್ಚಾಗಿ ಮಾತಾಡಬೇಕಾದದ್ದು ಪೇರೆಂಟ್ಸ್ ಬಗ್ಗೆನೇ. ನೀವು ಇಲ್ಲಿ ನೋಡ್ಬೋದು, 90% ವಿದ್ಯಾರ್ಥಿಗಳೇ ಕಾಣ್ತಾ ಇದ್ದಾರೆ, ಒಂದು 10% ಪೇರೆಂಟ್ಸ್ ಇದ್ದಾರೆ. ಅದರಲ್ಲಿ 50% ನೋಡಿದರೆ ಹೆಚ್ಚಾಗಿ ಪೇರೆಂಟ್ಸಲ್ಲಿ 50% ಮಹಿಳೆಯರು ಹೆಚ್ಚಿದ್ದಾರೆ, ನಮ್ಮ ತಂದೆಯವರು ಯಾರು ಇಲ್ಲ ಈ ಪ್ರೋಗ್ರಾಮಲ್ಲಿ. ಸೊ ಫಸ್ಟಾಗಿ ನಾವು ಒಂದು 5 ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಮ ಯಶಸ್ಸು ಕೇವಲ ಅಂಕವನ್ನು ಪಡ್ಕೊಂಡ್ರೆ ಮಾತ್ರ ಸಾಧ್ಯವೇ? ನಾನು ವಿದ್ಯಾರ್ಥಿಯಲ್ಲಿ ಕೇಳುವಂಥ ಕ್ವಶನ್ಸ್, ಡು ಯು ಥಿಂಕ್ ದಟ್ ಯು ಗಾಟ್ ಹೈಯೆಸ್ಟ್ ಸ್ಕೋರ್ ಇನ್ ಸಬ್ಜೆಕ್ಟ್, ದಿಸ್ ಈಸ್ ದ ರಿಯಲ್ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಅಂತಕ್ಕಂಥದ್ದು? ಇಲ್ಲ, ನಿಜಕ್ಕೂ ನಿಮ್ಮ ಯಶಸ್ಸು ಹೆಚ್ಚಿನ ಅಂಕವನ್ನು ನೀವು ಪಡ್ಕೊಂಡಿದ್ದೀರಿ, ಆ ಒಂದು ಕಾರಣದಿಂದ ನೀವು ಸಕ್ಸಸ್ ಆಗಿದ್ದೀರಿ ಅಂತ ಮತ್ತು ಅದು ನಿಜಕ್ಕೂ ಅದು ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೆಲವು ಪೂರಕವಾದ ಅಂಶಗಳು ಅದಕ್ಕೆ ಬೇಕಾಗುತ್ತದೆ. ಪ್ರಥಮವಾಗಿ ನಮಗೆ ಬೇಕಾದದ್ದು ಡಿಸಿಪ್ಲಿನ್. ಈ ಡಿಸಿಪ್ಲಿನ್ ಎಂಬುದು ಇಸ್ಲಾಂ ಎಂಬುದೇ ಶಿಸ್ತು ಆಗಿದೆ. ಡಿಸಿಪ್ಲಿನ್ ಮತ್ತು ವ್ಯಕ್ತಿ ವಿಕಾಸ, ವ್ಯಕ್ತಿಯ ಡೆವಲಪ್ಮೆಂಟ್ಸ್ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ಸ್. ಸೊ ಡಿಸಿಪ್ಲಿನ್ ವಿಷಯಕ್ಕೆ ಬಂದಾಗ ಇಸ್ಲಾಂ ಧರ್ಮ ಎಂಬುದೇ ಅದು ಡಿಸಿಪ್ಲಿನ್ ಆಗಿದೆ. ಅಲ್ಲಾಹನು ಕುರಾನಲ್ಲಿ ಹೇಳ್ತಾನೆ, ಯಾರು ನನ್ನ ಇಷ್ಟದಾಸರು ಅಂದರೆ ಯಾವ ಒಂದು ವಿಷಯವನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾನೋ ಅವನು ನನ್ನ ಇಷ್ಟದಾಸರು.
ಅಂದರೆ ಈ ನೀವು 5 ದಿನ ಪ್ರೇಯರ್ ಮಾಡ್ತೀರಿ, ಫಸ್ಟ್ ಈ ನಮಾಜಲ್ಲೇ ಡಿಸಿಪ್ಲಿನ್ ಅಲ್ಲಾಹ್ ನಮಗೆ ಕಲಿಸ್ಕೊಡ್ತಾನೆ ನೋಡಿ. ಫಸ್ಟ್ ಪಂಕ್ಚುಯಾಲಿಟಿ ಬೇಕು, ಸಮಯ ಅದು ಮತ್ತೆ ಆ ಸಮಯ ಆದಾಗ ಮಾತ್ರ ನಾವು ನಮಾಜ್ ಮಾಡಬೇಕು, ಇಲ್ಲದ ಅದು ಕಲಾ ಆಗುತ್ತೆ. ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಪಂಕ್ಚುಯಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಎರಡನೇದು ಕನ್ಸಿಸ್ಟೆನ್ಸಿ ಬೇಕು. ಒಬ್ಬ ವ್ಯಕ್ತಿಗೆ ಡಿಸಿಪ್ಲಿನ್ ಅನ್ನು ನಾವು 5 ವಿಷಯದ ಆ್ಯಂಗಲಲ್ಲಿ ನಾವು ಇವ್ಯಾಲ್ಯೂಯೇಷನ್ ಮಾಡಿದರೆ, ಫಸ್ಟ್ ಪಂಕ್ಚುಯಾಲಿಟಿ, ಟೈಮಿಂಗ್ ಸೆನ್ಸ್. ನಾವು ನಿಮ್ಮನ್ನು ನಾವು ಡಿಪ್ರಿಷಿಯೇಟ್ ಮಾಡೋದಲ್ಲ. 9:30 ಅಂತ ಪ್ರೋಗ್ರಾಮ್ ಹೇಳಿದ್ರೆ 11:30 ನನಗೆ ಗೊತ್ತಾಗುತ್ತೆ ಭಾಳ ಕಷ್ಟ ಇದೆ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ಲಿಕ್ಕೆ ಅಂತಕ್ಕಂಥದ್ದು. ಸೊ ಪಂಕ್ಚುಯಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ಕನ್ಸಿಸ್ಟೆನ್ಸಿ ಅಂತ ಹೇಳಿದರೆ ಈ ನಮಾಜು ನಿಮ್ಮ ಟಿಲ್ ಲಾಸ್ಟ್ ಬ್ರೀತ್ ತನಕ ನೀವು ನಮಾಜ್ ಮಾಡಬೇಕು, ನಿಯಂತ್ರಿತವಾಗಿರಬೇಕು ಇದು. ಸೊ ಮೂರನೇದು ಹಾನೆಸ್ಟಿ ಅಂತಕ್ಕಂಥದ್ದು. ಈ ನಮಾಜ್ ಎಂಬುದು ನಿಮ್ಮ ಮತ್ತು ಅಲ್ಲಾಹನ ನಡುವೆ ಇರತಕ್ಕಂಥ ಕಮ್ಯುನಿಕೇಷನ್ ಆಗಿದೆ. ಹಾಗಾಗಿ ನೀವು ಹಾನೆಸ್ಟಾಗಿ ನೀವು ನಮಾಜ್ ಮಾಡಬೇಕಾಗುತ್ತೆ. ಜನ ನೋಡ್ತಾರೆ ಅಂತ ನೀವು ನಮಾಜ್ ಮಾಡಿದರೆ ನಾಳೆ ಅಲ್ಲಾಹ್ ನಿಮ್ಮ ಹತ್ರ ಹೇಳ್ತಾನೆ, ನೀವು ನನಗೋಸ್ಕರ ನಮಾಜ್ ಮಾಡಿಲ್ಲ, ನೀವು ಜನ ನೋಡ್ತಾರಂತ ನೀವು ನಮಾಜ್ ಮಾಡಿದರೆ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾನೆ. ಹಾಗಾಗಿ ಹಾನೆಸ್ಟಾಗಿ ನೀವು ಅಲ್ಲಾಹನ ಹತ್ರ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಮೂರನೇದು ಸೆಲ್ಫ್ ಕಂಟ್ರೋಲ್ ಅಂತ. ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ಅಂದರೆ 5 ವಕ್ತ್ ನಮಾಜನ್ನು ಕನ್ಸಿಸ್ಟೆಂಟ್ ಆಗಿ ಮಾಡಿದರೆ ನಿಜಕ್ಕೂ ಅವನು ಎಲ್ಲ ರೀತಿಯಾದಂತಹ ತಪ್ಪುಗಳಿಂದ ದೂರ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಿಮ್ಮ ಎಲ್ಲ ದೇಹದ ಭಾಗಗಳನ್ನು ಅಲ್ಲಾಹನು ಪ್ರೊಟೆಕ್ಷನ್ ಮಾಡ್ತಾನೆ. ಅಲ್ಲಾಹನ ಇನ್ಸ್ಟ್ರಕ್ಷನ್ ಇಲ್ಲದೆ ನಿಮ್ಮ ದೇಹದ ಭಾಗಗಳು ಅತ್ತ ಇತ್ತ ಚಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಯಾವುದೇ ಒಂದು ಕೆಟ್ಟ ವಿಷಯಕ್ಕೆ ಹೋಗುವಾಗ ಅಲ್ಲಾಹನು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾನೆ. ಯಾಕಂದರೆ ನಿಮ್ಮನ್ನು ಅಲ್ಲಾಹನ ಅತ್ಯಂತ ಇಷ್ಟ, ನೀವು ಅಲ್ಲಾಹನ ಅತ್ಯಂತ ಇಷ್ಟ ದಾಸರಾದ ಕಾರಣ ನಿಮ್ಮನ್ನು ಅಲ್ಲಾಹು ಪ್ರೊಟೆಕ್ಷನ್ ಮಾಡ್ತಾನೆ ಅಂತಕ್ಕಂಥದ್ದು. ಸೊ ಇದರಿಂದಲೇ ನಮಗೆ ಅರ್ಥ ಆಗುತ್ತೆ ಡಿಸಿಪ್ಲಿನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ನಾನು ಸುಮಾರು 15 ವರ್ಷ ಆಯಿತು ಟೀಚಿಂಗ್ ಫೀಲ್ಡಲ್ಲಿ ಇರುವಂಥ. 10 ವರ್ಷ ಧರ್ಮಸ್ಥಳ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದ್ದೇನೆ. ಅಲ್ಲಿ 90% ನಾನ್ ಮುಸ್ಲಿಮ್ಸ್ ವಿದ್ಯಾರ್ಥಿಗಳು, 10% ಮುಸ್ಲಿಮ್ಸ್ ವಿದ್ಯಾರ್ಥಿಗಳು ಇರುವಂಥದ್ದು. ಈಗ ಆಫ್ಟರ್ ಹಿಜಾಬ್ ಇಶ್ಯೂ ಬಂದ ನಂತರ ಅದು 5% ಆಗಿರ್ಬೋದು. ಸೊ 90% ನಾನ್ ಮುಸ್ಲಿಮ್ಸ್ ಸ್ಟೂಡೆಂಟ್ಸ್ ಇರುವಂಥ ಆ ಕ್ಯಾಂಪಸ್ನಲ್ಲಿ ನಾನು ನೋಡಿದಂಥ ಡಿಸಿಪ್ಲಿನ್, ಏನು ಈಗ ವರ್ಕ್ ಮಾಡುವಂಥ ಯೂನಿವರ್ಸಿಟಿಯಲ್ಲಿ 90% ಮುಸ್ಲಿಮ್ಸ್ನವರು, 10% ನಾನ್ ಮುಸ್ಲಿಮ್ಸ್ ಅವರು. ಭಾಳ ಡಿಫ್ರೆನ್ಸ್ ಇದೆ. ಡಿಸಿಪ್ಲಿನ್ ವಿಷಯಕ್ಕೆ ಬಂದಾಗ ಬಹಳ ಡಿಫರೆನ್ಸ್ ಇದೆ. 9:30 ಕ್ಲಾಸ್ ಆಗುತ್ತೆ ಅಂದರೆ ನಮ್ಮ ಮಕ್ಕಳು ಬರೋದು 10:30. ಅದು ತೊಂದರೆ ಇಲ್ಲಲ್ಲ, ನಂಗಳ ಸಾರ್ಲ, ಬಹಳ ಇಗ್ನೋರೆನ್ಸ್. ಪೇರೆಂಟ್ಸ್ಗೆ ಫೋನ್ ಮಾಡಿ ಹೇಳಿದರೆ ತಾಯಂದ್ರೆ ಹೇಳ್ತಾರೆ, ತಂದೆ ಫೋನ್ ಪಿಕ್ ಮಾಡಲ್ಲ. ತಾಯಂದ್ರ ನಂಬರ್ ಮಾತ್ರ ಮಕ್ಕಳಿಗೆ ಗೊತ್ತಿರುವಂಥದ್ದು. ಸೊ ತಾಯಿ ಹೇಳ್ತಾರೆ, ಇಂದೋರ್ಗೆ ಜಸ್ಟ್ ಹಾಕೋರು ಸರ್, ನಾಳೆ ದಿನ ಕರೆಕ್ಟ್ ಬಂದ, ನಾವು ನಾಳೆ ಸಹ ಹಂಗನ್ನೇವೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮಲ್ಲಿ ಪಂಕ್ಚುಯಾಲಿಟಿ ಇಲ್ಲಾಂದರೆ ನಿಮ್ಮ ಯಾವುದೇ ಕಾರ್ಪೊರೇಟ್ ಕಂಪ್ನಿ ನಿಮ್ಮನ್ನು ಆಕ್ಸೆಪ್ಟ್ ಮಾಡಲ್ಲ. ನೀವು 9 o'clock ಆಫೀಸಿಗೆ ರೀಚ್ ಆಗಬೇಕಂತ ಹೇಳಿದರೆ, ಸಪೋಸ್ ನೀವು ಬೆಂಗಳೂರಲ್ಲಿ ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳಿದರೆ 9 o'clock ನೀವು ಆಫೀಸ್ಗೆ ರೀಚ್ ಆಗಬೇಕಾದ್ರೆ ನೀವು 6 o'clock ಹೇಳ್ಬೇಕಾಗುತ್ತೆ. ನಮ್ಮ ಮಕ್ಕಳು 9:30 ಕ್ಲಾಸ್ಗೆ ರೀಚ್ ಆಗಬೇಕಾದ್ರೆ 8 o'clock ಅವ್ರು ಬೆಡ್ಡಲ್ಲಿ ಇರ್ತಾರೆ. ಇದು ನಿಜವಾದಂಥ ನನ್ನ ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವಂಥದ್ದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂದರೆ ಶಿಸ್ತು, ಜೀವನದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರ್ಬೋದು, ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ ರೀಸೆಂಟಾಗಿ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾನೆ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಸಕ್ಸಸ್ ಅಂದರೆ ಡಿಸಿಪ್ಲಿನ್ ಅಂತಕ್ಕಂಥದ್ದು. ಇದು ನಾನು ಇಸ್ಲಾಂನಿಂದ ಕಲ್ತದ್ದು, ಡಿಸಿಪ್ಲಿನ್ ಕಾನ್ಸೆಪ್ಟ್ ಅಂತ ಹೇಳ್ತಾನೆ. ಆದರೆ ನಮಗೆ ಇದರ ಬಗ್ಗೆ ಐಡಿಯಾನೇ ಇಲ್ಲ. ಸೊ ಸೆಕೆಂಡು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಸ್. ಎಜುಕೇಷನ್ ಮೀನ್ಸ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅರ್ಥ. ಎಜುಕೇಷನ್ ರಿಯಲ್ ಆದಂಥ ಡೆಫಿನೇಷನ್ ಏನಂದರೆ ವ್ಯಕ್ತಿ ವಿಕಸನ ಎಂಬುದಾಗಿದೆ. ಹಾಗಾಗಿ ನಾನು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಹೇಳುವಂಥದ್ದು, ಕೇವಲ ಅಂಕವನ್ನು ಪಡ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲ. ನಿಮಗೆ ನಿಮ್ಮ ಕೆರಿಯರ್ ಲೈಫಲ್ಲಿ ಅತ್ಯಂತ ಉನ್ನತ ಲೆವೆಲ್ಗೆ ಹೋಗಬೇಕಾದ್ರೆ ಡಿಸಿಪ್ಲಿನ್ ಮತ್ತು ಪರ್ಸನಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಡಿಗ್ರಿ, ನಿಮ್ಮ ಅಂಕ ಕೇವಲ ನಿಮ್ಮನ್ನು ಇಂಟರ್ವ್ಯೂ ರೂಮ್ ತನಕ ಮಾತ್ರ ಕರ್ಕೊಂಡು ಹೋಗ್ಬೋದು, ಅಥವಾ ಒಂದು ಎಂಟ್ರೆನ್ಸ್ ಟೆಸ್ಟ್ ತನಕ ಮಾತ್ರ ಕರ್ಕೊಂಡು ಹೋಗ್ಬೋದು. ಉಳಿದ ನಿಮ್ಮ ಅಭಿವೃದ್ಧಿ ಎಂಬುದು ನಿಮ್ಮ ಡಿಸಿಪ್ಲಿನ್ ಆಗಿದೆ, ನಿಮ್ಮ ಆ್ಯಟಿಟ್ಯೂಡ್ ಆಗಿದೆ ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಆ್ಯಟಿಟ್ಯೂಡ್ ಅಂತ ಹೇಳಿದಾಗ ನನಗೊಂದು ನೆನಪಾಗುತ್ತೆ, ಒಂದು ಸ್ಟೋರಿ, ಆಫ್ರಿಕಾದೊಂದು ಸ್ಟೋರಿ ಇದೆ. ಒಬ್ಬ ಆಫ್ರಿಕಾದ ಒಂದು ಶೂ ಮಾರ್ಕೆಟ್ ಕಂಪನಿಯವರು 2 ಸೇಲ್ಸ್ ಮ್ಯಾನನ್ನು ಆಫ್ರಿಕಾಕ್ಕೆ ಕಳಿಸ್ತಾರೆ. ಓಕೆ, ಆಫ್ರಿಕಾದ ಕೆಲವು ಕಂಟ್ರಿಗಳಿಗೆ ಕಳಿಸ್ತಾರೆ. ಅವರ ಮೇನ್ ಟಾಸ್ಕ್ ಅಂತ ಹೇಳಿದರೆ ಅಲ್ಲಿ ಮಾರ್ಕೆಟ್ ಅಪರ್ಚುನಿಟಿ ಇದೆ ಅಂತ ನೋಡುವಂಥದ್ದು. ಸೊ 2 ಸೇಲ್ಸ್ ಮ್ಯಾನ್ಗಳು ಮಾರ್ಕೆಟ್ಗೆ ಹೋಗ್ತಾರೆ, ಜನರನ್ನೆಲ್ಲ ಒಬ್ಸರ್ವ್ ಮಾಡ್ತಾರೆ. ಒಬ್ಬ ಸೇಲ್ಸ್ ಮ್ಯಾನ್ ಸಡನ್ ಆಗಿ ಹೆಡ್ ಆಫೀಸಿಗೆ ರಿಪೋರ್ಟ್ ಮಾಡ್ತಾರೆ, ನನ್ನಿಂದ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆಫ್ರಿಕಾದಲ್ಲಿ ಯಾರು ಶೂವೇ ವೇರ್ ಮಾಡಲ್ಲ, ಚಪ್ಪಲೆ ವೇರ್ ಮಾಡಲ್ಲ, ಹಾಗಾಗಿ ಇಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಫಸ್ಟ್ ಸೇಲ್ಸ್ ಮ್ಯಾನ್ ರಿಟರ್ನ್ ಬರ್ತಾನೆ. ಸೆಕೆಂಡ್ ಸೇಲ್ಸ್ ಮ್ಯಾನ್ ಹೇಳ್ತಾನೆ, ನಮಗೆ ಆಫ್ರಿಕಾದಲ್ಲಿ ಭಾಳ ಅಪರ್ಚುನಿಟಿ ಇದೆ, ಯಾಕಂದರೆ ಯಾರು ಚಪ್ಪಲ್ ವೇರ್ ಮಾಡ್ತಿಲ್ಲ, ಶೂ ವೇರ್ ಮಾಡ್ತಿಲ್ಲ. ನಾವು ಒಂದು ವೇಳೆ ಇಲ್ಲಿ ಮಾರ್ಕೆಟನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಖಂಡಿತ ನಮಗೆ ಹ್ಯೂಜ್ ಕಸ್ಟಮರ್ ಸಿಗ್ತಾರೆ ಅಂತ.
ನೀವು ಆಲೋಚನೆ ಮಾಡಬೇಕು. ಫಸ್ಟ್ ಸೇಲ್ಸ್ಮನ್ ನನ್ನಿಂದ ಸಾಧ್ಯ ಇಲ್ಲ ಅಂತ ರಿಟರ್ನ್ ಮಾಡ್ತಾನೆ, ಅದು ನೆಗೆಟಿವ್ ಆಟಿಟ್ಯೂಡ್. ಅವನು ಪ್ರಾಬ್ಲಮ್ ಆಗಿ ಅದನ್ನು ತಗೊಂಡಿದ್ದಾನೆ. ಜನರಲ್ಲಿರತಕ್ಕಂತಹ ಸಮಸ್ಯೆಗಳನ್ನು ಅವನ ಪ್ರಾಬ್ಲಮ್ ಆಗಿ ಅವನು ಕನ್ವರ್ಟ್ ಮಾಡ್ಕೊಂಡಿದ್ದಾನೆ. ಎರಡನೇ ಸೇಲ್ಸ್ಮನ್ ಏನು ಮಾಡ್ಕೊಳ್ತಾನೆ, ಅದನ್ನು ಅಪೋರ್ಚುನಿಟಿ ಆಗಿ ತಗೊಳ್ತಾನೆ. ಅದಕ್ಕೆ ಹೇಳೋದು ಪಾಸಿಟಿವ್ ಆಟಿಟ್ಯೂಡ್ ಅಂತ. ನಮ್ಮ ಲೈಫಲ್ಲಿ ಯಾವತ್ತೂ ನಾವು ಪಾಸಿಟಿವ್ ಆಟಿಟ್ಯೂಡನ್ನು ಇಟ್ಕೊಳ್ಬೇಕಾಗತ್ತೆ. ಸೊ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಏನು ಅಂಥದ್ದು, ನೀವು ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ನೀವು ಡಿಸಿಪ್ಲಿನ್ ಆಗಿದ್ದರೆ ನಿಮಗೆ ನಿಮ್ಮ ಕೇರಿಯರ್ ಲೈಫಲ್ಲಿ, ವೃತ್ತಿ ಜೀವನದಲ್ಲಿ ಅತ್ಯಂತ ಉನ್ನತವಾದಂಥ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಎರಡನೇ ವಿಷಯ ಏನಂತ ಹೇಳಿದರೆ, ಪೋಷಕರು ಮತ್ತು ಅವರ ಮಾರ್ಗದರ್ಶನ. ಅದು ಬಹಳ ಇಂಪಾರ್ಟೆಂಟ್ ವಿಷಯ. ಇವತ್ತಿನ ಜನ್ರೇಷನ್ ಜೆನ್ಜಿ ಜನ್ರೇಷನ್ ಅಂತ ಹೇಳ್ತೇವೆ. 10 ನಿಮಿಷಕ್ಕಿಂತ ಹೆಚ್ಚು ಅವ್ರು ಕೂತ್ಕೊಳ್ಳಲ್ಲ ಯಾವುದೇ ಸೆಷನಲ್ಲಿ, ಅವರಿಗೆ ಕಾನ್ಸಂಟ್ರೇಷನ್ ಸಿಗಲ್ಲ. ಸೊ ಪೋಷಕರ ಜವಾಬ್ದಾರಿ ಏನು ಎಂಬ ವಿಷಯದಲ್ಲಿ ನಾನು ನಿಮ್ಮಲ್ಲಿ ಮಾತಾಡಬೇಕಂತ ಇಚ್ಛಿಸ್ತೇನೆ. ಪೋಷಕರಂದರೆ ಯಾರು, ಅದರ ಡೆಫಿನೇಷನ್ ಏನು? ನಿಮ್ಮ ಜವಾಬ್ದಾರಿ ಪೋಷಣೆ ಮಾಡೋದು ಮಾತ್ರ. ಅಲ್ಲಾಹನು ಕುರ್ಆನಲ್ಲಿ ಹೇಳ್ತಾನೆ, ಎಲ್ಲ ಮಕ್ಕಳು ಮುಸ್ಲಿಂ ಆಗಿ ಹುಟ್ಟುತ್ತವೆ, ನೈಸರ್ಗಿಕವಾಗಿ ಹುಟ್ಟುತ್ತವೆ. ನಿಮ್ಮ ಜವಾಬ್ದಾರಿ ಅವರನ್ನು ಪೋಷಣೆ ಮಾಡಿ. ಅದಕ್ಕಾಗಿ ನಿಮ್ಮನ್ನು ಅವರು ಪೋಷಕರು ಅಂತ ಕರೆದದ್ದು. ನಿಮ್ಮನ್ನು ಎತ್ತವರು ಪೋಷಕರು, ನರ್ಚರ್ ಅಂತ ಕರೆಯುವುದು, ನೀವು ಅವರನ್ನು ಪೋಷಣೆ ಮಾಡಲಿಕ್ಕೆ ಮಾತ್ರ ನಿಮ್ಮ ಜವಾಬ್ದಾರಿ. ಸೊ ಈಗ ನೀವು ನೋಡಿ, ಯಾವುದೇ ಒಂದು ಚಿಕ್ಕ ಮಗು, ಆ ಮಗು ತನ್ನ ತಾಯಿಯನ್ನು ಅಥವಾ ತಂದೆಯನ್ನು ಗುರುತಿಸುವುದು ಬಲಗೈಯಿಂದಾಗಿದೆ. ಫಸ್ಟ್ ಆಗಿ ನೀವು ಯಾವುದೇ ಒಂದು ಐಟಮನ್ನು ಆ ಮಗುವಿಗೆ ಕೊಡಿ ನೋಡಿ, ಅದು ಫಸ್ಟಿಗೆ ಬಲಗೈಯನ್ನು ಚಾಚುತ್ತದೆ. ಆದರೆ ಕಾಲಕ್ರಮೇಣ ಆ ಮಗು ಎಡಗೈಯನ್ನು ಚಾಚಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದ್ರೆ ಈ ಎಡಗೈಯ ಬಿಹೇವಿಯರ್ ಅನ್ನು ಕಲ್ತದ್ದು ತಂದೆ ತಾಯಿಯಿಂದ. ಎಲ್ಲ ಮಗು ಹುಟ್ಟುವಂಥದ್ದು ಪಾಯಸ್ ಆಗಿ, ಮುಹ್ಮಿನಾಗಿ, ಮುಸ್ಲಿಂ ಆಗಿ. ಮತ್ತೆ ಲೇಟರ್ ತಂದೆ ತಾಯಿಯ ಬಿಹೇವಿಯರ್ ಅನ್ನು ಅದು ಒಬ್ಸರ್ವ್ ಮಾಡಿಕೊಂಡು ಅದು ಕಾಫಿರ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೀವು ಆಲೋಚನೆ ಮಾಡಬೇಕು ವಿಷಯವನ್ನು. ಸೊ ನಿಮ್ಮ ಮಕ್ಕಳು ನಿಮ್ಮನ್ನು ಒಬ್ಸರ್ವ್ ಮಾಡುವಂಥದ್ದು ನಿಮ್ಮ ಮಾತನ್ನಲ್ಲ, ಅವರು ನಿಮ್ಮ ಮಾತನ್ನು ಲಿಸನ್ ಮಾಡೋದಲ್ಲ, ಅವರು ನಿಮ್ಮ ಬಿಹೇವಿಯರನ್ನು ಒಬ್ಸರ್ವೇಷನ್ ಮಾಡ್ತಾರೆ ಮತ್ತು ಅವ್ರ ಜೀವನದಲ್ಲಿ ಅದನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಸೊ ಪೋಷಕರಿಗೆ ಬಹಳ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಈ ವಿಷಯದಲ್ಲಿ. ಅಲ್ಲಾಹನು ಕುರ್ಆನಲ್ಲಿ ಆಜ್ಞೆ ಮಾಡ್ತಾನೆ, ನಿಮ್ಮಲ್ಲಿ ಹೇಳುವಂಥದ್ದಲ್ಲ ಆಜ್ಞೆ ಮಾಡುವಂಥದ್ದು. ಏನಂತ ಹೇಳಿದ್ರೆ, ಯಾ ಅಯ್ಯುಹಲ್ಲದೀನ ಆಮನು ಕೂನು ಯಾ ಅಯ್ಯುಹಲ್ಲದೀನ ಆಮನು ಕು ಅಂಫುಸಿಕುಂ ಅಲೀಕುಂ ನಾರ್. ಅಂದರೆ ನೀವು ನಿಮ್ಮನ್ನು ಮತ್ತು ನಿಮ್ಮ ಸಂತತಿಗಳನ್ನು ನರಕಾಗ್ನಿಯಿಂದ ರಕ್ಷಿಸಿರಿ, ಇದು ನಿಮ್ಮ ಜವಾಬ್ದಾರಿಯಾಗಿದೆ. ಅಂಥವರಲ್ಲಿ ಅಲ್ಲಾಹನು ಆಜ್ಞೆ ಮಾಡುವುದೇನೆಂದರೆ, ನೀವು ಮಾತ್ರ ಸ್ವರ್ಗಕ್ಕೆ ಹೋದರೆ ಸಾಕಾಗಲ್ಲ, ನೀವು ನಿಮ್ಮ ಸಂತತಿಗಳನ್ನು ರಕ್ಷಿಸಿರಿ ಅಂತ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ನಾನು ನನ್ನ ಮಗನಿಗೆ ಮಂಗಳೂರಿನಲ್ಲಿರತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ತೆಗೆದುಕೊಟ್ಟಿದ್ದೇನೆ, ಅಥವಾ ಅವನಿಗೆ ಒಂದು ಐಫೋನ್ ತೆಗೆದುಕೊಟ್ಟಿದ್ದೇನೆ. ಇವತ್ತು ನೀವು ನೋಡ್ಬೋದು, ಪ್ರತಿಯೊಬ್ಬರ ಮಕ್ಕಳ ಕೈಯಲ್ಲಿ ಐಫೋನ್ ಇದೆ. ತಂದೆ ಕೈಲಿರೋದು ಸೆಲ್ಯುಲರ್ ಫೋನ್, ನಾರ್ಮಲ್ ಫೋನ್. ಮಗನ ಕೈಯಲ್ಲಿರೋದು 1.5 ಲಕ್ಷದ್ದು ಐಫೋನ್. ಈ ಮಗ ಏನು ಮಾಡ್ತಾನೆ, ನಾನು ಪ್ರತಿದಿನ ನನ್ನ ಮನೆಯಿಂದ ಪುತ್ತೂರಿಗೆ ಜರ್ನಿ ಮಾಡುವಂಥದ್ದು ಬಸ್ಸಲ್ಲಿ. ಸುಮಾರು 13 ವರ್ಷದಿಂದ ನಾನು ಜರ್ನಿ ಮಾಡ್ತಾ ಇದ್ದೇನೆ. ಯಾಕಂದರೆ ನನ್ನ ತಂದೆ ತಾಯಿ ತುಂಬ ಏಜ್ ಆಗಿದೆ. ಸೊ ಆಗ ನಾನು ಇಲ್ಲೇ ಮನೆ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಜರ್ನಿ ಮಾಡುವಂಥ ಯಾವುದೇ ಅಪಾರ್ಟ್ಮೆಂಟ್ ತಗೊಳ್ಳಿಲ್ಲ. ಬಸ್ಸಲ್ಲಿ ಹೋಗ್ತಿರುವ ಸಂದರ್ಭದಲ್ಲಿ ನಾನು ಒಬ್ಸರ್ವೇಷನ್ ಮಾಡ್ತೇನೆ. ಯಾಕಂದರೆ ನಾವು ಕೆಲವು ವಿಷಯಗಳನ್ನು ಒಬ್ಸರ್ವೇಷನಿಂದ ತುಂಬ ತಿಳ್ಕೊಳ್ತೇವೆ. ನಮ್ಮ ಬಸ್ಸಲ್ಲಿ ತುಂಬ ನಾನ್ ಮುಸ್ಲಿಮ್ಸ್ ಇರ್ತಾರೆ, ಸ್ಟೂಡೆಂಟ್ಸ್ಗಳು, ಸಹ್ಯಾದ್ರಿಗೆ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರೆ. ಅವರ ಕೈಯಲ್ಲಿ ಐಫೋನ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಸೀಟಲ್ಲಿ ಕೂತ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪೈಥಾನ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಬಸ್ಸಲ್ಲಿ ಸಿಗುವಂಥ ಸಮಯವನ್ನು ಸಮೇತ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅವರ ಫ್ಯೂಚರ್ಗೋಸ್ಕರ. ಹೆಚ್ಚಿನ ನಾನ್ ಮುಸ್ಲಿಂ ವಿದ್ಯಾರ್ಥಿಗಳನ್ನು ನಾನು ಒಬ್ಸರ್ವ್ ಮಾಡಿದ್ದೇನೆ. ಅವರೆಲ್ಲರೂ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಸ್, ಸಾಫ್ಟ್ವೇರ್ಗಳ ಬಗ್ಗೆ ಕೋಡಿಂಗ್ ಮಾಡ್ತಾ ಇರ್ತಾರೆ ಬಸ್ಸಲ್ಲಿ ಕೂತ್ಕೊಂಡು. ಒಂದಿನ ಸಡನ್ ಆಗಿ ಒಂದು 6-7 ಮುಸ್ಲಿಮ್ಸ್ ವಿದ್ಯಾರ್ಥಿಗಳು ಬಂದರು ನಾವು ಬಸ್ಸಲ್ಲಿ. ಅವರ ಕೈಯಲ್ಲಿ ಐಫೋನ್ ಇದೆ. ಈ ಮಕ್ಕಳು ಇನ್ನಿತರ ಧರ್ಮದ ಮಕ್ಕಳು, ಮದರಸ ಏನಂತ ನೋಡೋಂಥ ಮಕ್ಕಳು, ಅದಬ್ ಏನು, ಮ್ಯಾನರ್ಸ್ ಏನಂತ ಗೊತ್ತಿಲ್ಲದಂಥ ಮಕ್ಕಳು, ಡಿಸಿಪ್ಲಿನ್ ಏನಂತ ಗೊತ್ತಿಲ್ಲದ ಮಕ್ಕಳು, ಅವರ ಫ್ಯೂಚರ್ ಬಗ್ಗೆ ಬಹಳ ಅಲರ್ಟ್ ಆಗಿದ್ದಾರೆ. ನಮ್ಮ ಮಕ್ಕಳು ಐಫೋನ್ ಹಿಡ್ಕೊಂಡು ಗೇಮ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪುತ್ತೂರಿಂದ ಮಂಗಳೂರು ತನಕ ಗೇಮ್ ಆಡುವಂಥದ್ದು, 2 ಕೈಯಲ್ಲಿ ಹಿಡ್ಕೊಂಡು ಗೇಮ್ ಆಡುವಂಥದ್ದು. ಆ ಗೇಮ್ ಮಾತ್ರ ಆಡಿದ್ರೆ ಪ್ರಾಬ್ಲಮ್ಸ್ ಇಲ್ಲ. ಎಜುಕೇಟೆಡ್ ಅಂತ ಈ ಮಕ್ಕಳು ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡುವಂಥ ಬಸ್ಸಲ್ಲಿ. ದಲ್ಲ ಅಳಿಯ ಅಡಿಕರ್ಲ ಬೆಕ್ಕರ್ಲ ಲೆವೆಲ್ ಕಂಪ್ಲೀಟ್ ಆಗರ್ಲ ಮಂಗಳೂರು ತನಕ ಇದೇ ತಿರ್ತಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ನಮ್ಮ ಸಮುದಾಯದ ಇಮೇಜ್ ಎಷ್ಟು. ನಮ್ಮ ಸಮುದಾಯದ ಇತ್ತ ಹೈಯೆಸ್ಟ್ ಡಿಸಿಪ್ಲಿನ್ ಇರ್ತಕ್ಕಂಥ ಸಮುದಾಯ. ಕುರಾನಲ್ಲಿ ಅಲ್ಲಾಹ್ ಹೇಳಿದ್ರೆ ಬಹಳ ಶ್ರೇಷ್ಠವಂತ ಸಮುದಾಯ ನಮ್ಮದು. ಎಲ್ಲಿಗೆ ರೀಚ್ ಆಗಿದೆ ಅಂತ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಇದರ ಮೂಲ ಕಾರಣ ಯಾರು? ನಾನು ಓಪನ್ ಆಗಿ ಹೇಳ್ತಿದ್ದೆ, ಟೀಚರ್ಸ್ ಅಥವಾ ನಾವು ಉಸ್ತಾದರಿಗೆ ಬೈದು ಕಾರ್ಯ ಇಲ್ಲ, ಪೋಷಕರು. ನೀವು ಫ್ರಮ್ ದ ಬಿಗಿನಿಂಗ್ ಇಟ್ಸ್ ನಿಮ್ಮ ಮಕ್ಕಳಿಗೆ ನೀವು ಡಿಸಿಪ್ಲಿನ್ ಅನ್ನು ಕಲಿಸ್ಕೊಡ್ಬೇಕು. ಒಬ್ಬ ಈಜಿಪ್ಟಿಯನ್ ಪೋಯೆಟ್ ಹೇಳ್ತಾನೆ, ಅವನ ಪೋಯಮಲ್ಲಿ ಒಂದು ಪೋಯೆಟ್ ಲೈನ್ಸ್ ಇದೆ. ಅದೇನಂದ್ರೆ, ಎ ಚೈಲ್ಡ್ ಡಸ್ ನಾಟ್ ಬಿಕಮ್ ಆರ್ಫನ್ ಓನ್ಲಿ ಇಫ್ he or she has loses parents. A child become orphan when parents
does not have a control over the children. Means a parents does not teach the right discipline, not nurturing them properly, or even not they spend their time with the children ಅಂತ. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅನಾಥರಾಗುವುದು ಅವರ ಎತ್ತವರು ತೀರಿಕೊಂಡಾಗಲ್ಲ, ಬದಲಾಗಿ ಅವರು ಬದುಕಿದ್ದಾಗಲೂ ಸಹ ಅವರ ಅನಾಥರೇ ಅಂತ. ನಿಮ್ಮ ಮಕ್ಕಳು ನೀವು ಹೇಳಿದನ್ನು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅವರ ಅನಾಥರು ಅಂತ ಅರ್ಥ. ಅವ್ರು ನಿಮ್ಮ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಅವರು ನೀವೇ ಹೇಳಿದನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರ ಅನಾಥರು ಅಂತ ಅರ್ಥ. ನೀವು ನಂತರ ನಿಮ್ಮ ಅವರ ಫ್ಯೂಚರ್ ಏನು ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಇನ್ನಿತರ ಪ್ಲೇಸ್ಗೆ ಹೋಗಬೇಕಾಗುತ್ತೆ. ಸೊ ನೀವು ಆಲೋಚನೆ ಮಾಡಬೇಕಾದಂಥ ಒಂದು ವಿಷಯವಾಗಿದೆ ಇದು ಪೋಷಕರು. ಮತ್ತೆ ಒಂದು ನೋಡಿ, ಯಾವುದೇ ಒಂದು ಪ್ರೋಗ್ರಾಮಿಗೆ ಸಪೋಸ್ ಒಂದು ಕಾಲೇಜಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಇದ್ದರೆ ನಾವು ಪೇರೆಂಟ್ಸ್ಗೆ ಕಾಲ್ ಮಾಡ್ತೇವೆ. ಫಸ್ಟಾಗಿ ಪೇರೆಂಟ್ಸ್ ಕಾಲ್ ಮಾಡಿದಾಗ, ಇದುವರೆಗೆ ನನ್ನ 16 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು HOD ಆಗಿ ವರ್ಕ್ ಮಾಡಿದ್ದೇನೆ, ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡಿದ್ದೇನೆ PG ಪ್ರೋಗ್ರಾಮ್ ಇದು. ನನ್ನ ಇಷ್ಟು ಎಕ್ಸ್ಪೀರಿಯನ್ಸಲ್ಲಿ ಒಬ್ಬ ಸ್ಟೂಡೆಂಟ್ ತನ್ನ ತಂದೆಯ ನಂಬರನ್ನು ಕೊಟ್ಟದಿಲ್ಲ, ತಾಯಿಯ ನಂಬರನ್ನು ಫಸ್ಟಿಗೆ ಕೊಡ್ತಾನೆ. ಯಾವುದೇ ಕ್ಯಾಂಪಸ್ ಕ್ರೈಮಲ್ಲಿ ಸಿಕ್ಕಿಬಿದ್ದಾಗಲೂ, ಇಂಡಿಸಿಪ್ಲಿನ್ ವಿಷಯಕ್ಕೆ ಸಿಕ್ಕಿಬಿದ್ದಾಗಲೂ ಅವರಿಗೆ ತಾಯಿಯ ನಂಬರ್ ಬೈ ಹಾರ್ಟ್ ಆಗಿದೆ, ತಂದೆಯ ನಂಬರ್ ಗೊತ್ತಿಲ್ಲ. ಒಂದು ವಿಷಯ ಏನಂತ ಹೇಳಿದ್ರೆ ತಂದೆಯ ಬಗ್ಗೆ ಬಹಳ ಭಯ ಇದೆ ಅವರಿಗೆ, ತಾಯಿ ಆದರೆ ಅಡ್ಜಸ್ಟ್ಮೆಂಟ್ ಆಗ್ತದೆ. ಸೊ ನಾನು ಒಂದು ವಿಷಯ ಒಂದು ಕೇಸ್ ಬಂದಾಗ ನನ್ನ ಹತ್ರ ಡಿಸಿಪ್ಲಿನ್ ವಿಷಯಕ್ಕೆ ಒಂದು ಕೇಸ್ ಬಂದಾಗ, ನಾನು ಒಂದು ಕೇರಳದ ಸ್ಟೂಡೆಂಟ್ ಶ್ರೀನಿವಾಸಲ್ಲಿ HOD ಆಗಿದ್ದ ಸಂದರ್ಭದಲ್ಲಿ ಒಂದು ಕೇಸ್ ಬಂತು. ಆ ಸ್ಟೂಡೆಂಟ್ ನಮ್ಮ ಪೇರೆಂಟ್ಸ್ ನಂಬರ್ ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಮಾಡಿದ್ದು, ಅವ್ರು ನನಗೆ ಕಾಲ್ ಮಾಡಿದರು. ഞാൻ അവരോട് ചോദിച്ചു, നിങ്ങൾ കുട്ടിയുടെ പഠിക്കുന്നുണ്ടെന്ന് ചോദിച്ചു. എനിക്ക് ಗೊತ್ತು ಅವರು ಮಂಗಳೂರಲ್ಲಿ ಸ್ಟಡಿ ಮಾಡ್ತಿದ್ದಾನೆ. ತಂದೆ ಹತ್ರ ಕೇಳಿದ್ರು, ವೇರ್ ಈಸ್ ಯುವರ್ നിങ്ങൾ കുട്ടി എവിടെയാണ് പഠിക്കുക? ಮಂಗಲಾಪುರത്ത് എവിടെയോ ಸ್ಟಡಿ ചെയ്യുന്നുണ്ടെന്ന് പറഞ്ഞു. ಅವರಿಗೆ ಯಾವ ಕಾಲೇಜಲ್ಲಿ ನನ್ನ ಮಗ ಕಲಿತಾ ಇದ್ದಾನಂತ ಗೊತ್ತಿಲ್ಲ, ಒಂದನೇದು. ಯಾವ ಕೋರ್ಸ್ ಮಾಡ್ತಾ ಇದ್ದಾನಂತ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾನೆ ಈ 3 ವರ್ಷ ಅಂತ ಅವ್ರಿಗೆ ಗೊತ್ತಿಲ್ಲ. ಆಗ ಅವರು ನನ್ನ ಹತ್ರ ಹೇಳಿದ್ದು, മംഗലാപുരത്ത് എവിടെയോ സ്റ്റഡി ചെയ്യുന്നുണ്ട്, അത് എനിക്കല്ല എൻ്റെ ഭാര്യയാണ് എല്ലാം നോക്കുന്നത്, അവളെ നമ്പർ ഞാൻ അയച്ചു തരാമെന്ന്. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು ಆಸ್ತಿಯನ್ನು ಮಾಡುವುದಲ್ಲ, ಬದಲಾಗಿ ನಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಬೇಕು. ನಾವು ಪ್ರತಿದಿನ 5 ವಕ್ತ್ ನಮಾಜಲ್ಲಿ ಪ್ರೇ ಮಾಡ್ತೇವೆ, ರಬ್ಬನಾ ಹಬಲನಾ ಮಿನ್ ಅಜ್ವಾಜಿನಾ ವ ಝುರಿಯಾತಿನಾ ಖುವತ ಅಯ್ಯುನಿ ವಜಅಲ್ನಾ ಲಿಲ್ ಮುತ್ತಕೀನ ಇಮಾಮ ಅಂತ. ಅಂದರೆ ನಾವು ಇಮಾಮ ಆಗಬೇಕು ನಮ್ಮ ಸಂತತಿಗಳಿಗೆ ಅಂತ, ನನ್ನನ್ನು ಇಮಾಮಾಗಿ ಮಾಡಬೇಕು ನನ್ನ ಸಂತತಿಗೆ ಅಂತ. ನಾವೇ ಕರೆಕ್ಟ್ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ಹಿಂಗೆ ಕರೆಕ್ಟ್ ಇರ್ತವೆ. ನೋಡಿ, ನೀವು ಸ್ಟಾರ್ಟ್ ಮಾಡಿ, ಇವತ್ತಿನಿಂದಲೂ ನೀವು ಸ್ಟಾರ್ಟ್ ಮಾಡಿ, ನೀವು ಮಕ್ಕಳಿಗೆ ಒಳ್ಳೆಯ ವಿಷಯವನ್ನು ಹೇಳ್ಕೊಡಿ, ನೀವು ಸಹ ಚೇಂಜ್ ಆಗ್ತೀರಾ. ಅದರೊಟ್ಟಿಗೆ ನೀವು ದಿನಾಲು ಪ್ರಾರ್ಥನೆ ಮಾಡಬೇಕು. ಇವನ್ ಮಕ್ಕಳು ಸಹ ದಿನಾಲು ತಂದೆ ತಾಯಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಸೊ ಈ ವಿಷಯ ಯಾಕೆ ನಿಮ್ಮಲ್ಲಿ ಇಂಪಾರ್ಟೆನ್ಸ್ ಆಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್. ಯಾವುದೇ PTA ಮೀಟಿಂಗ್ ಬಂದರೆ ತಂದೆಯವರು ಬರಲ್ಲ, ತಾಯಿ ಬರುತ್ತೆ. ಅಡ್ಮಿಷನ್ ವಿಷಯದಲ್ಲಿ ಸಹ ನಮ್ಮ ಕ್ಯಾಂಪಸ್ಸಲ್ಲಿ 6,000 ಮಕ್ಕಳಿದ್ದಾರೆ, 90% ಮುಸ್ಲಿಂ ಮಕ್ಕಳು ಇರುವಂಥದ್ದು. ಹೆಚ್ಚಿನ ಪೇರೆಂಟ್ಸ್ ಬರುವಂಥ ಮುಸ್ಲಿಂ ಮಹಿಳೆಯರು ಮಾತ್ರ. ಅಂದರೆ ಫಾದರ್ಗೆ ಬಲಿಗೆ ಸಮಯ ಇಲ್ಲ, ಅಥವಾ ಒಂದು ವೇಳೆ ತಂದೆ ತಾಯಿ ಇಬ್ಬರು ದುಬೈಲಿರೋದು, ಮಕ್ಕಳು ಮಾತ್ರ ಮನೆಯಲ್ಲಿರುವಂಥದ್ದು. ರೀಸೆಂಟ್ ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಯೂನಿವರ್ಸಿಟಿಯಲ್ಲಿ. ಒಬ್ಬ ಸ್ಟೂಡೆಂಟ್ ಫಸ್ಟ್ ಇಯರಲ್ಲಿ ಅವನು ಡ್ರಗ್ಸ್ ಕೇಸಲ್ಲಿ ಸಿಕ್ಕಿಬಿದ್ದ. ನಮಗೆ ನಾವು ಡ್ರಗ್ ಟೆಸ್ಟ್ ಮಾಡ್ತೇವೆ, ನಮ್ಮಲ್ಲಿ ಸ್ಟೀಪಾ ಟಾಕ್ ಸಿಸ್ಟಮ್ಸ್ ಎಲ್ಲ ಇದೆ ಕಾಲೇಜಲ್ಲಿ. ಸೊ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇವನ್ 3 ಮಂತ್ಸ್ ಮುಂಚೆ ಅವನು ಡ್ರಗ್ಸ್ ತೆಗೆದಿದ್ರೆ ನಾವು ಡಿಟೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಅವನ ಸ್ಯಾಂಪಲ್ ತೆಗೆದ್ರೆ, ಬ್ಲಡ್ ಸ್ಯಾಂಪಲ್ ಅಥವಾ ಯೂರಿನ್ ಸ್ಯಾಂಪಲ್ ತೆಗೆದ್ರೆ ನಾವು ಡಿಟೆಕ್ಟ್ ಮಾಡ್ತೇವೆ. ಸೊ ನಾವು ಡಿಟೆಕ್ಟ್ ಮಾಡಿದೆವು. ನಾವು ರೀಸನ್ ನೋಡಿದಾಗ ಅವನು +2 ಇಂದ ಡಿಗ್ರಿ ತನಕ ಅವನು ಇಬ್ಬರೇ ಇರುವಂಥದ್ದು ಮನೆಯಲ್ಲಿ, ಅಣ್ಣ ತಮ್ಮಿದ್ರು. ತಂದೆ ತಾಯಿ ಇಬ್ಬರು ಕತ್ತಾರಲ್ಲಿರುವಂಥದ್ದು. ಯಾವುದೇ ವಿಷಯಕ್ಕೆ ಕಾಲ್ ಮಾಡಿದ್ರೆ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ. ಸೊ ಇದೇನಾಗುತ್ತೆ, ಅವ್ರಿಗೆ ಫ್ರೀಡಮ್ ಸಿಗುತ್ತೆ. ಡ್ರಗ್ ಯೂಸ್ ಮಾಡ್ಬೋದು, ಗರ್ಲ್ ಫ್ರೆಂಡ್ಸನ್ನು ಕರ್ಕೊಂಡು ಹೋಗ್ಬೋದು, ಯಾವುದೇ ರೀತಿಯ ವಿಷಯಗಳನ್ನು ಮಾಡ್ಲಿಕ್ಕೆ ಅವ್ರಿಗೆ ತುಂಬ ಫ್ರೀಡಮ್ ಇದೆ. ಅವರಿಗೆ ಮತ್ತೆ ವಿಷಯ ಏನೇ ಹೇಳಿದ್ರು ಅವರು ತುಂಬ ಆರ್ಗ್ಯುಮೆಂಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ ತಂದೆ ತಾಯಿಯ ಪ್ರೀತಿ ಇಲ್ಲ, ಬಾಂಡ್ ಇಲ್ಲ, ಯಾವುದೂ ಇಲ್ಲ. ಸೊ ತಂದೆ ಎಂಬುದು ಕೇವಲ ಒಂದು ಫೈನಾನ್ಸ್ ಸೆಂಟರ್ ಆಗಿದೆ ಇವತ್ತು. ಮಕ್ಕಳಿಗೆ ಕೇಳಿದಾಗ ಫೀಸ್ ಕೊಡುವಂಥದ್ದು, ರೀಚಾರ್ಜ್ಗೆ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಇವತ್ತಿನ ಸ್ಟೂಡೆಂಟ್ ಕಮಿಟಿ ಸುಸೈಡ್. ರೀಸೆಂಟ್ಲಿ ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ತಂದೆ 1,000 ರೂಪಾಯಿ ಕೊಟ್ಟರು, ಇನ್ನು 200 ರೂಪಾಯಿ ಕೊಟ್ಟಿಲ್ಲ ಅಂತ ಸುಸೈಡ್ ಮಾಡಿದಾಳೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಮಕ್ಕಳನ್ನು ನೀವು ಆಸ್ತಿಯನ್ನಾಗಿ ಮಾಡಿ. ಯಾಕೆ ಅಂತ ಹೇಳ್ತಿದ್ರೆ, ನಿಮ್ಮ ಮನೆಯಲ್ಲಿ 2.5 ಕೋಟಿಯ ರೇಂಜ್ ರೋವರ್ ಕಾರ್ ಇರ್ಬೋದು, ನೀವು 8 ಕೋಟಿಯ ದೊಡ್ಡ ಆಸ್ತಿಯನ್ನು ಇಟ್ಕೊಳ್ಬೋದು. ಅದೆಲ್ಲ ನಿಮ್ಮ ಆಸ್ತಿ. ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ ಆಗಿದ್ದಾರೆ. ಇಹಲೋಕಕ್ಕೂ ಪರಲೋಕಕ್ಕೂ ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ ಆಗಿದ್ದಾರೆ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಯನ್ನಾಗಿ ನೀವು ಅವರನ್ನು ಪೋಷಿಸಬೇಕಾಗಿರುತ್ತದೆ. ಸೊ 3ನೇ ವಿಷಯ ಏನಂತ ಹೇಳಿದರೆ, ಸಮಾಜದ ಸಾಮಾಜಿಕ ಅಭಿವೃದ್ಧಿಯಲ್ಲಿ ನಮ್ಮ ಮಸೀದಿಯ ಅಥವಾ ಮಸೀದಿ ಸಮಿತಿಯ ಪಾತ್ರವೇನು ಎಂಬ ಬಗ್ಗೆ. ಈ ವಿಷಯದ ಬಗ್ಗೆ ನಾನು 2023ರಲ್ಲಿ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದೆ ಸ್ಪ್ರಿಂಜರಲ್ಲಿ. ಯಾಕೆ ಈ ಟಾಪಿಕ್ ಅನ್ನು ತಗೊಂಡು ಅಂತ ಹೇಳಿದ್ರೆ, ನಾನು 2017ರಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ PhD ಮಾಡಬೇಕಂತ ಹೋದಾಗ ನನ್ನ ಪ್ರೊಫೆಸರ್ ಆದಂಥ ಡಾಕ್ಟರ್ ಪರಮೇಶ್ವರ್ ಅವರು, ಈಗ ಅವರು ಚೇರ್ಮನ್ ಆಗಿದ್ದಾರೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇದು.
ಅವ್ರು ನನ್ನ ಹತ್ರ ಒಂದು ಮಾತು ಹೇಳಿದ್ರು, ಅನೀಶ್ ನೀನು PhD ಮಾಡೋದಾದ್ರೆ ನಿನ್ನ ಸಮುದಾಯಕ್ಕೆ ಏನಾದರೂ ಬೆನಿಫಿಟ್ ಆಗಬೇಕು. ನಾನು MCom ಮಾಡ್ತೇನೆ, ನಾನು MCA ಮಾಡ್ತೇನೆ, ನಾನು MBA ಮಾಡ್ತೇನೆ, ನಾನು ಡಾಕ್ಟರ್ ಮಾಡ್ತೇನೆ, ನನ್ನ ಫಸ್ಟ್ ಬೆನಿಫಿಟ್ ನನ್ನ ತಂದೆ ತಾಯಿಗೆ ಹೋಗಬೇಕು, ನನ್ನ ಸಮುದಾಯಕ್ಕೆ ಹೋಗಬೇಕು. ಸೊ ಹಾಗಾಗಿ ನೀನು MCom PhD ಮಾಡಬೇಕಾದ್ರೆ ಅದರಲ್ಲಿ ನೋವೆಲ್ಟಿ ಇರಬೇಕು, ಆ ನೋವೆಲ್ಟಿಯ ಬೆನಿಫಿಟ್ ನಿಮ್ಮ ಸಮುದಾಯಕ್ಕೆ ಹೋಗಬೇಕು. ಸೊ ನೀವು ನಿನ್ನ ಸಮುದಾಯದ ಬಗ್ಗೆ ಒಂದು ಟಾಪಿಕ್ ನಾನು ಹೇಳ್ತೇನೆ, ನಿನಗೆ ಆದರೆ ಸಾಧ್ಯ ಇದ್ದರೆ ಮಾಡು ಅಂತ. ಸೊ ಏನು ಸರ್ ಏನು ಮಾಡ್ಬೋದು ಅಂತ ಹೇಳಿದಾಗ, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಮುಸ್ಲಿಂ ಕಮ್ಯುನಿಟಿ ಥ್ರೂ ಮಾಸ್ಕ್ ಮ್ಯಾನೇಜ್ಮೆಂಟ್ ನಾನು ಆ್ಯಡ್ ಮಾಡಿದ್ದು. ಅವ್ರು ಹೇಳಿದ್ದು, ನಿಮ್ಮ ಸಮುದಾಯಕ್ಕೆ ನೋಡಿ, ನಿಮ್ಮ ಸಮುದಾಯವರು ಬಹಳ ಒಳ್ಳೆಯವರು. ಸೊ ನನಗೆ ತುಂಬ ಫ್ರೆಂಡ್ಸ್ ಇದ್ದರು, ಈಗೆಲ್ಲ ನನ್ನಲ್ಲಿ ಯಾರು ಮಾತಾಡ್ತಾ ಇಲ್ಲ. ಈಗಿನ ಈ ಪ್ರೆಸೆಂಟ್ ಪೊಲಿಟಿಕಲ್ ಸಿಸ್ಟಮಿನಿಂದ ನನ್ನ ಹತ್ರ ಯಾರು ಮಾತಾಡ್ತಾ ಇಲ್ಲ. ಸೊ ನೀವು ನೋಡು, ಅವರಿಗೆ ರಾಜಕೀಯ ನಾಯಕತ್ವ ಭಾಳ ಕಮ್ಮಿ ಇದೆ, ಯಾರ ಮಾತು ಅವ್ರು ಕೇಳಲ್ಲ. ಬಟ್ ಧರ್ಮ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ನಿಮ್ಮ ವಿಷಯದಲ್ಲಿ, ನಿಮ್ಮ ಧರ್ಮದಲ್ಲಿ ಧರ್ಮ ಎಂಬ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಾಗುತ್ತೆ. ಹಾಗಾಗಿ ಮಾಸ್ಕ್ ಸಿಸ್ಟಮ್ ಮುಖಾಂತರನೇ ಅವರನ್ನು ಒಂದು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಹೇಗೆ ಮಾಡ್ಬೋದು ಅದರ ಬಗ್ಗೆ ಒಂದು ಅಧ್ಯಯನ ಮಾಡು ಅಂತ ಹೇಳಿದರು. ಸೊ ನಾನು ಅಧ್ಯಯನ ಮಾಡಿ 2021 ಸ್ಪ್ರಿಂಜರಲ್ಲಿ ಒಂದು ಪೇಪರನ್ನು ಪಬ್ಲಿಷ್ ಮಾಡಿದ್ದು. ಈಗಲೂ ಅದು ನಿಮಗೆ ಗೂಗಲಲ್ಲಿ ಸಿಗುತ್ತೆ, ಸರ್ಚ್ ಮಾಡಿದ್ದು. ಸೊ ಈ ಅಧ್ಯಯನವನ್ನು ಮಾಡುವಾಗ ನಾನು ಕಂಡುಕೊಂಡಂಥ ಕೆಲವು ಸತ್ಯ ವಿಷಯವಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 2011 ಸೆನ್ಸಸ್ ಪ್ರಕಾರ 5,83,826 ಜನ ಇದ್ದೇವೆ. ಈಗ ನಾವು ಡಬಲ್ ಆಗಿರ್ಬೋದು. ಸುಮಾರು 2,000 ಮಸೀದಿ ಇದೆ. ಆ 2020 ನಾನು ವೆಬ್ಸೈಟಲ್ಲಿ ನೋಡುವಾಗ, ವೆಕ್ಫ್ನ ವೆಬ್ಸೈಟಲ್ಲಿ ನೋಡುವಾಗ 26 ಮಸೀದಿ ಇತ್ತು. ನಂತರ ಅದು 625 ಆಯಿತು. ಈಗ ಸುಮಾರು 2,000 ಮಸೀದಿ ಇರ್ಬೋದು ರಿಜಿಸ್ಟರ್ ಆದದ್ದು. ಸೊ ಈ ಮಸೀದಿಯಲ್ಲಿ ನಾವು ಒಂದು ಒಬ್ಸರ್ವೇಷನ್ ಮಾಡಬೇಕು. ಏನಂತ ಹೇಳಿದರೆ, ಮಸೀದಿ ಎಂಬುದು ಕೇವಲ ಒಂದು ಧಾರ್ಮಿಕ ವಿಷಯಕ್ಕಿರುವಂಥ ಕಟ್ಟಡವಲ್ಲ. ಈ ವಿಷಯ ನಾನು ಅಧ್ಯಯನ ಮಾಡುವಾಗ ಸುಮಾರು 600ಕ್ಕಿಂತಲೂ ಹೆಚ್ಚು ಜರ್ನಲನ್ನು ರಿವ್ಯೂ ಮಾಡುವಾಗ ನನಗೆ ಸಿಕ್ಕಿದಂಥ ಕೆಲವು ಅಂಶ ಏನಂತ ಹೇಳಿದರೆ, ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ ಕಾಲದಲ್ಲಿ ಅವರ ಮಸೀದಿಯಾದಂಥ ಮಸ್ಜಿದ್ ನಬವಿ ಇದೆಯಲ್ಲ, ಅದೊಂದು ಕೇವಲ ಧಾರ್ಮಿಕ ಕಟ್ಟಡವಾಗಿರಲಿಲ್ಲ, ಬದಲಾಗಿ ಅದೊಂದು ಸಾಮಾಜಿಕ ಕೇಂದ್ರವಾಗಿತ್ತು, ಶಿಕ್ಷಣ ಕ್ಷೇತ್ರವಾಗಿತ್ತು, ವಿಶ್ವವಿದ್ಯಾನಿಲಯವಾಗಿತ್ತು, ನ್ಯಾಯಾಲಯವಾಗಿತ್ತು. ಅದೊಂದು ಮಹಿಳೆಯರು ಮತ್ತು ಅವರ ಕುಟುಂಬಕ್ಕೆ ಮಾರ್ಗದರ್ಶನವನ್ನು ನೀಡುವಂಥ ಸೆಂಟರ್ ಆಗಿತ್ತು. ಅದೊಂದು ಯುವಕರಿಗೆ ತರಬೇತಿಯನ್ನು ಕೊಡುವಂಥ, ಯುವಕರಿಗೆ ಉದ್ಯೋಗವನ್ನು ಕೊಡುವಂಥ ಸೆಂಟರ್ ಆಗಿತ್ತು. ಅದು ಹಣಕಾಸಿನ ಲಿಟ್ರೇಸಿಯನ್ನು ಹೇಳ್ಕೊಡುವಂಥ ಒಂದು ಸೆಂಟರ್ ಆಗಿತ್ತು, ಫೈನಾನ್ಷಿಯಲ್ ಲಿಟ್ರೇಸಿಯನ್ನು ಹೇಳ್ಕೊಡುವಂಥ ಒಂದು ಸೆಂಟರ್ ಆಗಿತ್ತು. ಸೊ ನೀವು ನೋಡ್ಬೋದು, ಈಗ ನ್ಯಾಯಾಲಯವಾಗಿತ್ತು. ಬಿಲಾಲ್ ರಲಿಯಲ್ಲಾಹು ಅನ್ಹು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಬಂದು ಹೇಳ್ತಾರೆ, ನನ್ನನ್ನು ಕರಿ ಅಂತ, ಒಂದು ಸ್ವಾಮಿ ನನ್ನನ್ನು ಕರಿ ಅಂತ ಕರ್ತಾ. ಆ ಕೂಡಲೇ ನಬಿ ಅವರು ಹೇಳ್ತಾರೆ, ಕರಿಯರು ಬಿಲಿಯರು ಎಂಬ ಡಿಫರೆನ್ಸ್ ಇಲ್ಲ. ಬಿಲಾಲ್ ರಲಿಯಲ್ಲಾಹು ಅನ್ಹು ಮಸ್ಜಿದ್ ನಬವಿಯಲ್ಲಿ ಅಜಾನ್ ಕೊಡ್ಲಿಕ್ಕೆ ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಫಸ್ಟ್ ಅಜಾನ್ ಕೊಡ್ಲಿಕ್ಕೆ ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ನ್ಯಾಯಾಲಯವಾಗಿತ್ತು, ಪ್ರತಿಯೊಂದು ವಿಷಯಕ್ಕೆ ಅಲ್ಲಿ ಸೊಲ್ಯೂಷನ್ ಇತ್ತು. ಇವತ್ತು ನಮ್ಮ ಮಸೀದಿ ಏನಾಗ್ತಿದೆ ಅಂದರೆ ಕೇವಲ ಒಂದು ಧಾರ್ಮಿಕ ಚಟುವಟಿಕೆ ಮಾತ್ರ. ಮತ್ತು ಮಸೀದಿಯ ಕಮಿಟಿ ಅವರ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ ಕೇವಲ ಉಸ್ತಾದರನ್ನು ಅಪಾಯಿಂಟ್ಮೆಂಟ್ ಮಾಡುವಂಥದ್ದು, ಮತ್ತು ಅವರನ್ನು ರಿಮೂವ್ ಮಾಡುವಂಥದ್ದು, ಅಥವಾ ಇನ್ನಿತರ ಗವರ್ನಿಂಗ್ ಎಲ್ಲ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಮಸೀದಿ ಹೊತ್ತಿಗೆ ಸಾಮಾಜಿಕ ಅಭಿವೃದ್ಧಿ ಆಗಬೇಕು, ನಮ್ಮ ಸಮುದಾಯದ ಅಭಿವೃದ್ಧಿ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗಲ್ಫ್ ಯೂತ್ ಕಬಕ ಅವರ ಹತ್ರ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದರೆ, ನೆಕ್ಸ್ಟ್ ಟೈಮ್ ನೀವು ನನ್ನನ್ನು ಇನ್ವೈಟ್ ಮಾಡ್ತೀರಿ ಇಲ್ವಾ ಅಂತ ಅಲ್ಲ ಗೊತ್ತಿಲ್ಲ, ಬಟ್ ನೀವು ಯಾರನ್ನು ಬೇಕಾದ್ರೂ ಇನ್ವೈಟ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ಇನ್ವೈಟ್ ಮಾಡುವಂಥ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಬೇಕು, ಇಲ್ಲಿ ಒಂದು ಎಜುಕೇಷನ್ ಹಬ್ ಸ್ಟಾರ್ಟ್ ಮಾಡಿ. LKG UKGಯಿಂದ ಸ್ಟಾರ್ಟ್ ಮಾಡಿ, ಹೈಯರ್ ಸೆಕೆಂಡರಿ +2 PUCಯನ್ನು ಸ್ಟಾರ್ಟ್ ಮಾಡಿ, ಡಿಗ್ರಿ ಕೋರ್ಸ್ ಎಲ್ಲ ಬದಲಾಗಿ ಪ್ರೊಫೆಷನಲ್ ಕೋರ್ಸನ್ನು ಸ್ಟಾರ್ಟ್ ಮಾಡಿ. ಯಾಕಂದರೆ ಇವತ್ತು ಡಿಗ್ರಿಗೆ ವ್ಯಾಲ್ಯೂ ಇಲ್ಲ, ಡಿಗ್ರಿ ಒಟ್ಟಿಗೆ ಪ್ರೊಫೆಷನಲ್ ಕೋರ್ಸ್ ಇದ್ದರೆ ಮಾತ್ರ ನಿಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರುವಂಥದ್ದು. ಸೊ ನೀವು ಇಂದಿನ ಸಮಿತಿಯಲ್ಲಿ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದರೆ, ಒಂದು ಕೆರಿಯರ್ ಗೈಡೆನ್ಸ್ ನಾವು ಈಗಾಗಲೇ ಕಲ್ಲಗೆ ಜಮಾತಲ್ಲಿ ಮಾಡಿದ್ದೇವೆ. SSLC ಮಕ್ಕಳಿಗೆ ಎಕ್ಸಾಮ್ ಸಮಯದಲ್ಲಿ ಕೋಚಿಂಗ್ ಕೊಡುವಂಥದ್ದು, ಮತ್ತು PUC ಮಕ್ಕಳಿಗೆ ನೀಟ್, JE, CET ಎಕ್ಸಾಮ್ ಬಗ್ಗೆ ಕೋಚಿಂಗ್ ಕೊಡುವಂಥ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ನಿನ್ನೆ ನನಗೆ ನನ್ನ ಫ್ರೆಂಡ್ ಡಾಕ್ಟರ್ ರಾಜೇಶ್ ಕಾಲ್ ಮಾಡಿದರು. ಅವರು CET ಕೌನ್ಸಿಲ್ದ ಡೈರೆಕ್ಟರ್, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆದು. ಅವ್ರು ನನ್ನ ಹತ್ರ ಹೇಳಿದ್ರು, ನಿಮ್ಮ ಮಸೀದಿಯಲ್ಲಿ ನೋಡಪ್ಪ, ಮಸೀದಿಯಲ್ಲಿ ಮದ್ರಸ ಬಿಲ್ಡಿಂಗ್ ಇದೆ ನೋಡಿ, ಬೆಳಿಗ್ಗಿಂದ ಸಂಜೆ ತನಕ ಕ್ಲೋಸ್ ಮಾಡಿರ್ತೀರಾ. ಬೆಳಿಗ್ಗೆ ಒಂದು ಸಾರಿ 1 ಅವರ್ ಮದ್ರಸ ಮಾಡ್ತೀರಾ, ಸಂಜೆ 1 ಅವರ್ 1.5 ಅವರ್ ಮದ್ರಸ ಮಾಡ್ತೀರಾ, ಮತ್ತು ಅದು ಕ್ಲೋಸ್ ಆಗಿರುತ್ತೆ. ಸಂಡೇ ಸಹ ಕ್ಲೋಸ್ ಆಗಿರುತ್ತೆ. ನಿಮ್ಮ ಮಕ್ಕಳೆಲ್ಲ ಬ್ಯಾಟ್ ಹಿಡ್ಕೊಂಡು ಹೋಗ್ತವೆ ಆಟ ಆಡಲಿಕ್ಕೆ. ಯಾಕೆ ನಿಮಗೆ ಈ ಮಕ್ಕಳನ್ನು ಒಂದು ಮದ್ರಸ ಹಾಲಲ್ಲಿ ಕುತ್ಕೊಳಿಸಿ ಟ್ರೈನಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಅವ್ರಿಗೆ ನೀಟ್ ಎಕ್ಸಾಮ್ ಬಗ್ಗೆ ಟ್ರೈನಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಪ್ರೊಫೆಷನಲ್ ಕೋರ್ಸ್ ಬಗ್ಗೆ ನಿಮಗೆ ಟ್ರೈನಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಇದು ನಿಜಕ್ಕೂ ನಮಗೆ ಸಾಧ್ಯ ಇದೆ. ಈ ವಿಷಯದಲ್ಲಿ ನಾನು PhD ಮಾಡಲಿಕ್ಕೆ ಹೊರಟಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಮಸೀದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2,000 ಮಸೀದಿ ಇದ್ರೂ ಒಂದೇ ಒಂದು ಮಸೀದಿಯಲ್ಲಿ ಈ ಥರದ ಕಾರ್ಯಕ್ರಮ ಇಲ್ಲ. ನಾವು ಪ್ರೋಗ್ರಾಮ್ ಮಾಡ್ತೇವೆ, ಔಟ್ಪುಟ್ಸ್ ಇಲ್ಲ. ಅದರಲ್ಲಿ ಔಟ್ಪುಟ್ ಬಹಳ ಇಂಪಾರ್ಟೆಂಟ್ಸ್. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುವಂಥದ್ದು, ಒಂದು ಸ್ಕೂಲ್ ಸೆಟಪ್ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನೀವು. ಕಬಕ ಅಂದರೆ ಒಳ್ಳೆ ನೋಟಬಲ್ ಪ್ಲೇಸ್, ರಾಜಕೀಯವಾಗಿ ಎಕನಾಮಿಕ್ ಆಗಿ ನೋಟಬಲ್ ಪ್ಲೇಸ್. ನಿಮ್ಮಿಂದ ಖಂಡಿತವಾಗಿ ಇದು ಸಾಧ್ಯವಿದೆ. ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿ, ನಾನು ಸಾಥ್ ಕೊಡ್ತೇನೆ ಬೇಕಾದರೆ. ಮತ್ತು ಮತ್ತು ಎಂಟ್ರೆನ್ಸ್ ಟೆಸ್ಟ್ ಕೋಚಿಂಗ್ ಇಲ್ಲಿ ಸ್ಟಾರ್ಟ್ ಮಾಡಿ ಮಕ್ಕಳಿಗೆ. ಕೇವಲ ಪುರಸ್ಕಾರ ಕೊಟ್ಟರೆ ಅವರು ಅದನ್ನು ಶೋಕೇಸಲ್ಲಿ ಇಡ್ತಾರೆ ಅಷ್ಟೇ.
ಬಟ್ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿ. ಮತ್ತೊಂದು ಡೇಟಾ ಬ್ಯಾಂಕ್, ದಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಜಮಾತಿನಲ್ಲಿ ಎಷ್ಟು ಮನೆ ಇದೆ, ಎಷ್ಟು ಇಂಜಿನಿಯರ್ಸ್ ಇದ್ದಾರೆ, ಎಷ್ಟು ಡಾಕ್ಟರ್ಸ್ ಇದ್ದಾರೆ, ಎಷ್ಟು ಶಿಕ್ಷಕರಿದ್ದಾರೆ, ಎಷ್ಟು ಗೌರ್ಮೆಂಟ್ ಅಧಿಕಾರಿ ಇದ್ದಾರೆ, ಇವರನ್ನು ಕಾಂಟ್ಯಾಕ್ಟ್ಸ್ ಅನ್ನು ಕನೆಕ್ಟ್ ಮಾಡಿ ಒಂದು ಡೇಟಾ ಬ್ಯಾಂಕ್ ಮಾಡಿ. ನೀವೊಂದು ದಿನ ಪ್ರೋಗ್ರಾಮ್ ಮಾಡಿದರೆ, ಬೆಳಗಿಂದ ಸಂಜೆ ತನಕ ಪ್ರೋಗ್ರಾಮ್ ಮಾಡಿದರೆ ಮಕ್ಕಳು ಮಾಲ್ಟ್ ಮತ್ತು ಸಂಬೂಸ ಕುಡಿದು ಹೋಗ್ತಾರೆ, ಔಟ್ಪುಟ್ ಇರಲ್ಲ. ಬದಲಾಗಿ ನೀವೇನು ಮಾಡಿ, ಯಾರು ವೈದ್ಯಕೀಯ ಫೀಲ್ಡ್ಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ 5 ಮಕ್ಕಳನ್ನು ಒಬ್ಬ ಡಾಕ್ಟ್ರನ್ನು ಮೆಂಟರ್ ಆಗಿ ಮಾಡಿಕೊಡಿ. ಅವರೊಟ್ಟಿಗೆ ವರ್ಚುವಲ್ ಕಮ್ಯುನಿಕೇಷನ್ ಅಥವಾ ಅವ್ರಿಗೆ ಫ್ರೀ ಇದ್ದಾಗ ಹೋಗಿ ಅವರನ್ನು ಅಪ್ರೋಚ್ ಮಾಡಿದರೆ ಯಾವ ರೀತಿ ನೀವು ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು ಅದರ ಬಗ್ಗೆ ಅವರು ಐಡಿಯಾ ಕೊಡ್ತಾರೆ. ಮತ್ತು ಸರ್ಕಾರಿ ಉದ್ಯೋಗ, ನಾವು ಅಲರ್ಟ್ ಆದದ್ದು ಸಹಚಾರ ರಿಪೋರ್ಟ್ ಬಂದಾಗ. ನಾವು ಎಲ್ಲಿದ್ದೇವೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಸಹಚಾರ ರಿಪೋರ್ಟ್ ಬಂದಾಗ ನಮ್ಗೆ ಗೊತ್ತಾಯಿತು ನಾವು SC ST ಗಿಂತಲೂ ಕಡೆಯಾಗಿದ್ದೇವೆ. ಸರ್ಕಾರಿ ಉದ್ಯೋಗದಲ್ಲಿ ನಮ್ಮ ಅಂಶ 0.1 or 2 ಆಗಿದೆ. ಹಾಗಾಗಿ ಸರ್ಕಾರಿ ಉದ್ಯೋಗದ ಬಗ್ಗೆ ನಮಗೆ ಇಂಟ್ರೆಸ್ಟೇ ಇಲ್ಲ. ನಾನು ರೀಸೆಂಟಾಗಿ ನನ್ನ ಸ್ಕೂಟಿಯನ್ನು ಪಾರ್ಕ್ ಮಾಡಲಿಕ್ಕೆ ಅಂತ ಪುತ್ತೂರು ಬಸ್ ಸ್ಟ್ಯಾಂಡ್ಗೆ ಹೋದೆ. ಅಲ್ಲಿ ಒಬ್ಬ ಗೇಟ್ ಕೀಪರ್ ಇದ್ದಾನೆ. ಡೈಲಿ ಅವನು ಕೂತ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದಾನೆ, BCom ಗ್ರಾಜುಯೇಟ್ಸ್. ಮತ್ತೆ ರೀಸೆಂಟಾಗಿ ಹೋದಾಗ ನನಗೆ ಅವ್ನು ಕಾಣ್ತಾ ಇರಲಿಲ್ಲ. ನಾನು ಮತ್ತೆ ಅವನ ಫ್ರೆಂಡಲ್ಲಿ ಕೇಳಿದ, ಅವನು ಹೇಳಿದ ಅವನು ಈಸ್ ಗಾಟ್ ಸೆಲೆಕ್ಟೆಡ್ ಫಾರ್ ಗೌರ್ಮೆಂಟ್ ಜಾಬ್, ಬಿಹಾರದವನು. ಸೊ ನನ್ನ ಸಮುದಾಯದವರಲ್ಲಿ ನಾನು ಹೇಳುವಂಥದ್ದು, ನಿಮಗೆ ಇಲ್ಲಿ ಎಕ್ಸಿಸ್ಟೆನ್ಸ್ ಬೇಕಾ? BCom ಆದ ಕೂಡಲೇ ಗಲ್ಫಿಗೆ ಹತ್ತದಲ್ಲ. ನಿಮಗೆ ಇಲ್ಲಿ ಎಕ್ಸಿಸ್ಟೆನ್ಸ್ ಬೇಕಾದರೆ ನೀವು 1 ವರ್ಷ ಅಥವಾ 1.5 ವರ್ಷ ಕೂತ್ಕೊಂಡು ಎಂಟ್ರೆನ್ಸ್ ಟೆಕ್ಸ್ಟನ್ನು ಕ್ವಾಲಿಫೈ ಮಾಡ್ಕೊಳ್ಳಿ. ನಿಮಗೆ ಭವಿಷ್ಯ ಇದೆ, ಭಾಳ ದೊಡ್ಡವಾದಂಥ ಭವಿಷ್ಯ ಇದೆ ನಿಮಗೆ. ಸೊ ಇದು ಬಹಳ ಮುಖ್ಯ. ಏನಂತ ಹೇಳಿದರೆ ಮಸೀದಿಯ ಪಾತ್ರ, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಮುಸ್ಲಿಂ ಕಮ್ಯುನಿಟಿ ಥ್ರೂ ಮಾಸ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ವಿಷಯ. ನಾವು ಕೇವಲ ಧಾರ್ಮಿಕ ಕಟ್ಟಡಗಳನ್ನು ಕಟ್ಟುವಂಥದ್ದು, ಮಸೀದಿಯ ಇಂಟೀರಿಯರ್ ಎಕ್ಸ್ಟೀರಿಯರ್ ಡಿಸೈನ್ಗೆ ಲಕ್ಷಗಟ್ಟಲೆ ಖರ್ಚು ಮಾಡ್ಬೋದು, ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ನಮ್ಮ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಆದರೆ ಮಾತ್ರ ಉತ್ತರ ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ಅಲ್ಲಾಹನು ಕುರಾನಲ್ಲಿ ಹೇಳ್ತಾನೆ, ಲಾ ಯಹ್ಬುದು ಮನ್ ಆಮನ ಬಿಲ್ಲಾಯಿ, ಯಾರು ನನ್ನ ಮಸೀದಿಯನ್ನು ಇಷ್ಟಪಡ್ತಾನೋ ಅವರು ನನ್ನ ಮೇಲೆ ನಂಬಿಕೆ ಇರುವಾಗಿದ್ದಾರೆ. ಸೊ ಮಸೀದಿಯನ್ನು ಅಭಿವೃದ್ಧಿ ಪಡಿಸ್ತಾನೋ ಅವ್ರು ನನ್ನಲ್ಲಿ ನಂಬಿಕೆಯನ್ನಿಟ್ಟವರಾಗಿದ್ದಾರೆ. ಅಂದರೆ ಮಸೀದಿ ಅಂತ ಹೇಳಿದರೆ ಆ ಮಸೀದಿಯ ಸುತ್ತಮುತ್ತಲಿರತಕ್ಕಂಥ 400-500 ಜಮಾತ್ ಅಭಿವೃದ್ಧಿ ಆಗಿದೆ. ಕೇವಲ ನಾವು ಲೆಟರ್ಡಲ್ಲಿ ಕೊಡುವಂಥ ಲೆಟರ್ ಈಗ ಅದು ಯಾರು ಕೊಡ್ತಾ ಇಲ್ಲ. ಬಟ್ ನಾವು ಬಹಳ ಇಂಪಾರ್ಟೆಂಟ್ ಆಗಿ ಕೊಡುವಂಥದ್ದು ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ ಈ ವಿಷಯದಲ್ಲಿ. ಮತ್ತು ಮತ್ತೊಂದು ವಿಷಯ ಏನಂತ ಹೇಳಿದರೆ ಕೌಶಲ್ಯ ಡೆವಲಪ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಕಾರ್ಪೊರೇಟ್ ಎಕ್ಸ್ಪೆಕ್ಟೇಷನ್ಸ್ ಅಂತಕ್ಕಂಥದ್ದು. ಇವತ್ತು ನೀವು ಡಿಗ್ರಿ ಮಾಡ್ತೀರಾ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತೀರಾ, ನಿಮಗೆ ಸ್ಕಿಲ್ ಇಲ್ಲ ಅಂದರೆ ಜಾಬ್ ಸಿಗಲ್ಲ. ನೀವು ಎಂಪ್ಲಾಯಬಲ್ ಆಗಬೇಕು. ಎಂಪ್ಲಾಯಬಲ್ ಹೇಗೆ ಆಗಬೇಕು? ನೀವು ಯಾವ ಕೋರ್ಸನ್ನು ಚೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ನಾವು ಕೆಲವು ಮಕ್ಕಳ ಹತ್ರ ನೀವು ನನಗೆ ವೈದ್ಯಕೀಯ ಫೀಲ್ಡ್ಗೆ ಹೋಗಬೇಕು, ನನಗೆ ಇಂಜಿನಿಯರ್ ಆಗಬೇಕು. ಸೊ ಇದು ವೆದರ್ ಇಟ್ಸ್ ಫಿಸಿಬಲ್ ಆರ್ ನಾಟ್ ಅಂತ ನಾವು ಫಸ್ಟಿಗೆ ನೋಡಬೇಕು. ಒಬ್ಬ MBBS ಮಾಡಬೇಕಾದ್ರೆ ಎಷ್ಟು ಖರ್ಚಿದೆ? PUCಯಲ್ಲಿ ನೀವು PCMA ಮಾಡಿದರೆ ನೆಕ್ಸ್ಟ್ ನಿಮ್ಗೆ ಯಾವ ಸ್ಕೋಪ್ ಸಿಗುತ್ತೆ? ನಿಮಗೆ ಎಕನಾಮಿಕ್ಲಿ ಇಟ್ ಪಾಸಿಬಲ್? 1 ಲಕ್ಷ ಸೀಟಿಗೆ 24 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಸೊ ವೆದರ್ ಇಟ್ಸ್ ಕಂಫರ್ಟಬಲ್ ಫಾರ್ ಹಸ್ ಆರ್ ನಾಟ್, ಅದರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ ಫಸ್ಟ್. ಸೊ ನೆಕ್ಸ್ಟ್ ನಾವು BCom ಅಥವಾ ಯಾವುದೇ ಕೋರ್ಸ್ ತೆಗೆದಾಗ ಕೇವಲ ಡಿಗ್ರಿ ಮಾತ್ರ ಮಾಡಿದರೆ ನಿಮಗೆ ಅಪಾರ್ಚುನಿಟಿ ಇರಲ್ಲ. BCom ಒಟ್ಟಿಗೆ CA ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇವತ್ತು CA ಅಂದರೆ ಭಾಳ ಟಫಿನ ಸಬ್ಜೆಕ್ಟ್ ಅದು. ಯಾಕಂದರೆ ನಿಮಗೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಮತ್ತು FCA ಫೈನಲ್ ಲೆವೆಲ್. ನೀವು PUCಯಿಂದ ಡೈರೆಕ್ಟ್ ಹೋದರೆ ಫಸ್ಟ್ ಲೆವೆಲ್ ಫೌಂಡೇಶನ್ ಕೋರ್ಸ್ ಮಾಡಿ ನೀವು ಎಂಟರ್ ಆಗಬೇಕು. ಡಿಗ್ರಿ ಅಂದರೆ ಸೆಕೆಂಡ್ ಲೆವೆಲಿಂದ ಡೈರೆಕ್ಟಾಗಿ ನಿಮಗೆ CA ಮಾಡ್ಬೋದು. ಬಟ್ ಆಲ್ ಓವರ್ ಇಂಡಿಯಾದಲ್ಲಿ ಲಾಸ್ಟ್ ಇಯರ್ ಕೇವಲ 15% ಮಾತ್ರ ಕ್ವಾಲಿಫೈ ಆದದ್ದು. ಸೊ ಹಾಗಾಗಿ ಬೇರೆ ಯಾವ ಕೋರ್ಸ್ ಇದೆ ನಮಗೆ, ಅದರ ಬಗ್ಗೆ ನಾವು ಐಡಿಯಾ ನೋಡಬೇಕು. ಯಾಕಂದರೆ BCom ಒಟ್ಟಿಗೆ ಇವತ್ತು ACC ಅಂತ ಕೋರ್ಸ್ ಇದೆ. ನಿಮಗೆ ಕೇವಲ ಫೈನಲ್ ಇಯರ್ಲಿ 4 ಪೇಪರ್ ಬರೆದ್ರೆ ಇಸ್ ಈಕ್ವಲೆಂಟ್ ಟು CA. ಖಾಲಿ 4 ಪೇಪರ್ ಬರೆದಾಯಿತು. ACC ವಿತ್ UK ಅಥವಾ ACC ವಿತ್ USA ಭಾಳ ಟಫ್ ಇದೆ, UK ಭಾಳ ಸಿಂಪಲ್ ಇದೆ. ಸೊ ಹಾಗಾಗಿ BCom ವಿತ್ ACCA ಈ ಥರದ ಕೋರ್ಸ್, ಪ್ರೊಫೆಷನಲ್ ಕೋರ್ಸನ್ನು ನೀವು ಚೂಸ್ ಮಾಡಬೇಕು. ಮತ್ತು ಸ್ಕಿಲ್ ಡೆವಲಪ್ಮೆಂಟ್, ಇವತ್ತಿನ ಕಾರ್ಪೊರೇಟ್ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಡೆವಲಪ್ಮೆಂಟ್, ಕಮ್ಯುನಿಕೇಷನ್, ಸಂವಹನ, ದಟ್ಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಇಲ್ಲಾಂದ್ರೆ ನಿಮಗೆ ಜಾಬ್ ಸಿಗಲ್ಲ. ನೀವು ಇಂಟರ್ವ್ಯೂಲಿ ಕೇಳಿದ ಕ್ವಶನ್ ತಪ್ಪಾದರೂ ಪರವಾಗಿಲ್ಲ, ನಿಮಗೆ ಕಾನ್ಫಿಡೆಂಟ್ ಇದೆ ಅಂತ ಇಲ್ವಾ ಅಂತ ಅವ್ರು ಟೆಸ್ಟ್ ಮಾಡುವಂಥದ್ದು. ನೀವು ಆನ್ಸರ್ ರಾಂಗ್ ಕೊಟ್ಟರು ಅವ್ರು ಏನು ಮಾಡಲ್ಲ, ವೆದರ್ ಯು ಆರ್ ಏಬಲ್ ಟು ಸ್ಪೀಕ್ ಆರ್ ನಾಟ್. ಯಾವಾಗ ನಿಮಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಿಮ್ಮಲ್ಲಿ ಸ್ಕಿಲ್ ಇದ್ದಾಗ ಮಾತ್ರ. ಸ್ಕಿಲ್ ಇಲ್ಲ ಅಂದರೆ ನಿಮಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಾಂದರೆ ನೀವು 15 ವರ್ಷ 20 ವರ್ಷ ಮಾಡಿದಂಥ ಅಕಾಡೆಮಿಕ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅದು ವೇಸ್ಟ್. ನನಗೊಂದು ಸ್ಟೋರಿ ನೆನಪಾಗುತ್ತೆ, ಅರಬಿಕ್ ಸ್ಟೋರಿ. ಒಬ್ಬ ಐಸ್ ಕ್ಯೂಬ್ ಸೇಲ್ ಮಾಡ್ತಾ ಇದ್ದಾನೆ. ಆ ಐಸ್ ಕ್ಯೂಬಿಂದ ಬಂದಂಥ ಅಮೌಂಟಿಂದ ಅವನ ಲೈಫಿನ ಜೀವನೋಪಾಯ ಹೋಗುವಂಥದ್ದು, ಅದರೊಟ್ಟಿಗೆ ನೆಕ್ಸ್ಟ್ ಡೇ ಐಸ್ ಕ್ಯೂಬ್ ಮಾಡಲಿಕ್ಕೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡುವಂಥದ್ದು. ಸೊ ಪ್ರತಿದಿನ ಐಸ್ ಕ್ಯೂಬನ್ನು ಜನರೇಟ್ ಮಾಡುವಂಥದ್ದು, ನಂತರ ಅದನ್ನು ಮಾರ್ಕೆಟ್ಗೆ ತಗೊಂಡು ಹೋಗಿ ಸೇಲ್ ಮಾಡುವಂಥದ್ದು, ಇದು ಅವನ ಟಾಸ್ಕ್ ಆಗಿದೆ.
ಸೊ ಒಂದು ದಿನ ಈಗ ಐಸ್ ಕ್ಯೂಬ್ ಅನ್ನು ಜನರೇಟ್ ಮಾಡ್ತಾನೆ, ಮಾರ್ಕೆಟ್ಗೆ ಹೋಗ್ತಾನೆ. ಸೊ ಮಾರ್ಕೆಟ್ಗೆ ಹೋಗೋದ ಒಂದು ಗುಂಪು, ಒಂದು 10-20 ಜನ ಸೇರಿ ಒಂದು ಕಡೆ ಏನೋ ಒಂದು ವಾಚ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಇವನಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಇವನು ಈ ಐಸ್ ಕ್ಯೂಬ್ನ ಚೀಲವನ್ನು ಪಕ್ಕದ ಶಾಪ್ ಹತ್ರ ಇಟ್ಟು ಆ ಗ್ರೂಪ್ ಒಟ್ಟಿಗೆ ಸೇರ್ಕೊಳ್ತಾನೆ. ಆಗ ಅಲ್ಲಿ ಒಬ್ಬ ಮ್ಯಾಜಿಷಿಯನ್ ಮ್ಯಾಜಿಕ್ ಮಾಡ್ತಾ ಇರ್ತಾನೆ. ಸೊ ಈ ಮ್ಯಾಜಿಕ್ ಅನ್ನು ನೋಡಿ ಇವನು ಇಲ್ಯೂಷನ್ ವರ್ಲ್ಡ್ಗೆ ಹೋಗ್ತಾನೆ. ಈ ವ್ಯಕ್ತಿ ಯಾರಿದ್ದಾನೆ ಅವನು ಇಲ್ಯೂಷನ್ ವರ್ಲ್ಡ್ಗೆ ಹೋಗ್ತಾನೆ. ಅವನಿಗೆ ಐಸ್ ಕ್ಯೂಬ್ ಮರೆತು ಹೋಗುತ್ತೆ, ತನ್ನ ಮಕ್ಕಳನ್ನು ಮರೆತು ಹೋಗುತ್ತೆ, ನೆಕ್ಸ್ಟ್ ಡೇ ಐಸ್ ಕ್ಯೂಬ್ ಮಾಡೋ ವಿಷಯ ಸಹ ಮರೆತು ಹೋಗುತ್ತೆ. ಸೊ ಸಂಜೆ ಆಗುವಾಗ ತಿರುಗಿ ಬಂದಾಗ ಆ ಗೋಣಿ ಚೀಲವ ಖಾಲಿ ಗೋಣಿ ಚೀಲ ಇರುತ್ತೆ, ಐಸ್ ಕ್ಯೂಬ್ಸ್ ಇರಲ್ಲ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಇವನು ಮನೆಗೆ ಹೋದ್ರೆ ಮಕ್ಕಳು ಕಾಯ್ತಾ ಇದ್ದಾರೆ, ಅವತ್ತಿನ ಬ್ರೆಡ್ ಅಂಡ್ ಬ್ರೆಟರ್ಗೆ ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಐಸ್ ಕ್ಯೂಬ್ ಮಾಡಬೇಕಾದ್ರೆ ಇದನ್ನು ಸೇಲ್ ಮಾಡಬೇಕು. ಆ ರೀತಿಯ ಪರಿಸ್ಥಿತಿ ನಮ್ಮದಾಗಬಾರ್ದು. 20 ವರ್ಷ 22 ವರ್ಷ ನಾವು ಎಜುಕೇಷನ್ಗೋಸ್ಕರ ಸ್ಪೆಂಡ್ ಮಾಡಿ ನಾವು ಜಸ್ಟ್ ಫಾರ್ 30,000 20,000ಗೆ ವರ್ಕ್ ಮಾಡ್ತೇವೆ ಅಂದರೆ ನಿಮ್ಮ ವಿಷಯ ಐಸ್ ಕ್ಯೂಬ್ ಸೇಲ್ ಮಾಡಿದಾಗೆ. ಇದು ನಮಗೂ ಸಹ ಅಪ್ಲಿಕೇಬಲ್ ಆಗುತ್ತೆ. ನಾವು ಜೀವನದಲ್ಲಿ ಏನು ಮಾಡದಿದ್ರೆ, ಅಚೀವ್ಮೆಂಟ್ಸ್ ಮಾಡದಿದ್ರೆ, ಸುಮಾರು 38 ವರ್ಷ ಆಯಿತು ನನಗೆ. ಸೊ 38 ವರ್ಷದಲ್ಲಿ ನನ್ನ 38 ಐಸ್ ಕ್ಯೂಬ್ಸ್ ಮೆಲ್ಟ್ ಆಯಿತು, ನಾವು ಏನು ಅಚೀವ್ಮೆಂಟ್ ಮಾಡಿಲ್ಲ ಅಂದರೆ. ನಾವು ತಿರುಗಿ ನೋಡಿದಾಗ ನನಗೆ 25 ವರ್ಷ ಆಯಿತು, 18 ವರ್ಷ ಆಯಿತು, ನಾವು ಇನ್ನೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ 18 ವರ್ಷ ಐಸ್ ಕ್ಯೂಬ್ಸ್ ಮೆಲ್ಟ್ ಆಯಿತು. ಇನ್ನು ಎಷ್ಟು ಐಸ್ ಕ್ಯೂಬ್ಸ್ ನಿಮ್ಮ ಪಾಕೆಟಲ್ಲಿ ಇದೆ ಅಂದರೆ ನಿಮ್ಗೆ ಗೊತ್ತಿಲ್ಲ, ಅದು ಅಲ್ಲಾಹನಿಗೆ ಮಾತ್ರ ಗೊತ್ತು. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಹೇಳುವಂಥದ್ದು ಏನಂತ ಹೇಳಿದರೆ, ನೀವು ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡಿ, ಸಾಫ್ಟ್ವೇರ್ಗಳನ್ನು ಕಲಿಯಿರಿ. ಖಾಲಿ BCom ಮಾಡಿದ ಕೂಡಲೇ ಅಕೌಂಟ್ಸ್ ಅಲ್ಲ, ಅದರೊಟ್ಟಿಗೆ ನೀವು ಪೈಥಾನ್ ಸಾಫ್ಟ್ವೇರ್ ಕಲಿಬೇಕಾಗುತ್ತೆ, ಎಕ್ಸೆಲ್ ಅನ್ನು ಕಲಿಬೇಕಾಗುತ್ತೆ. ಇದೆಲ್ಲ ಭಾಳ ಇಂಪಾರ್ಟೆಂಟ್. ನಿಮ್ಮಲ್ಲಿ ಸ್ಕಿಲ್ ಇದ್ದಾಗ ನಿಮಗೆ ಮಾತಾಡಲಿಕ್ಕೆ ಹೆಚ್ಚು ಸಾಧ್ಯ ಆಗುತ್ತೆ ಇಂಟರ್ವ್ಯೂಯಲ್ಲಿ. ನಿಮ್ಮಲ್ಲಿ ಸ್ಕಿಲ್ ಇದ್ದರೆ ನಿಮ್ಮ ಮಾತಾಡಲಿಕ್ಕೆ ಕಾನ್ಫಿಡೆಂಟ್ ಬರಲ್ಲ. ಸೊ ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಐಫೋನ್ಗಳು ನಾವು ಗೇಮ್ ಆಡಲಿಕ್ಕೆ ಯೂಸ್ ಮಾಡ್ತೇವೆ. ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದೆ, ಎವ್ರಿಥಿಂಗ್ ಈಸ್ ಅವೈಲಬಲ್ ಅಂಡರ್ ಯುವರ್ ಥಂಬ್ ಇಂಪ್ರೆಷನ್ಸ್. ಜಸ್ಟ್ ಗೋ ಟು ಯೂಟ್ಯೂಬ್, ಯು ವಿಲ್ ಗೆಟ್ ಎ ಲಾಟ್ ಆಫ್ ಕೋರ್ಸ್, ಫ್ರೀ ಕೋರ್ಸಸ್ಗಳು. ನಮ್ಮ ಯೂನಿವರ್ಸಿಟಿಯಲ್ಲಿ 20,000 ಕೋರ್ಸ್ ಕೊಡ್ತೇವೆ ನಾವು ಕೋರ್ಸೇರ ಮುಖಾಂತರ. ಸ್ವಯಂ NPTEL ಮುಖಾಂತರ ರಿಕಾಗ್ನೈಸ್ಡ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ರಿಕಾಗ್ನೈಸ್ಡ್ ಕೋರ್ಸ್ಗಳನ್ನು ಕೊಡ್ತೇವೆ ಮಕ್ಕಳಿಗೆ ಫ್ರೀಯಾಗಿ. ಸೊ ಹಾಗಾಗಿ ನೀವು ಆನ್ಲೈನಲ್ಲಿ ಫ್ರೀ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿ. ಖಾಲಿ BCom ಇದ್ರೆ ಇವತ್ತು ಜಾಬ್ ಸಿಗಲ್ಲ. ನೀವು ಗಲ್ಫಿಗೆ ಹೋಗೋ ವಿಷಯ ನೋಡಿ, ಕೆಲವು ಮಕ್ಕಳನ್ನು ನಾನು ಒಬ್ಸರ್ವ್ ಮಾಡ್ತೇನೆ, BCom ಆದ ಕೂಡಲೇ ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲಾನ್? ಗಲ್ಫ್ ಸರ್, ಗಲ್ಫ್ ಸರ್. ಗಲ್ಫ್ ವೀಸಾ ಬಂತ? ವೀಸಾ ಇಲ್ಲ, ವಿಸಿಟಿಂಗ್ ವೀಸಾ. ಹಬ್ಬ ಉಂಟು, ಬ್ರದರ್ ಉಂಟು. ನಮ್ಮ ಸಮುದಾಯದ ಮಕ್ಕಳ ಮಾತಿದ್ದು. ಏನು ವಿಸಿಟಿಂಗ್ ವೀಸಾ? ಹೌದು, 3 months ಹೋಗ್ತಾನೆ, ಅಲ್ಲಿ ಫ್ರೆಂಡ್ಸ್ ರೂಮಲ್ಲಿ ಇರ್ತೇನೆ. ಯಾರಾದರೂ ಒಬ್ಬರು ಊರಿಗೆ ಹೋಗಿರ್ತಾರೆ, ಆ ಬೆಡ್ಡಲ್ಲಿ ನೀವು ಇರ್ತೀರಾ, ಅವ್ರು ಬಂದಾಗ ಬೆಡ್ ಇರಲ್ಲ. 8 ತಿಂಗಳು ನಿಮಗೆ ಜಾಬೇ ಸಿಗಲ್ಲ. ಕೆಲವು ಸ್ಮಾಲ್ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ಮಿಸ್ಯೂಸ್ ಮಾಡ್ತಾರೆ. ನಿಮ್ಮನ್ನು ಇಂಟರ್ವ್ಯೂ ಕರೀತಾರೆ, ಜಾಬ್ ಕೊಡ್ತಾರೆ, 3 months ಆಗಿ ಬಿಡ್ತಾರೆ. ಮತ್ತು ಯಾರು ಬೇರೊಬ್ಬರು ಇಂಟರ್ವ್ಯೂ ಮಾಡ್ತಾರೆ, ಅವ್ರನ್ನ ತಗೊಳ್ತಾರೆ. ಸೊ ಹಾಗಾಗಿ ವೀಸಾ ಇಲ್ಲ ಡೈರೆಕ್ಟಾಗಿ ಕಂಪ್ನಿಯಿಂದ ವೀಸಾ ಬರಲ್ಲ. ಯಾರಿಗೆ ಈ ಥರದ ಡೈರೆಕ್ಟ್ ವೀಸಾ ಸಿಗುತ್ತೆ ಗೊತ್ತಾ? ಹೆಚ್ಚಾಗಿ ನಾನ್ ಮುಸ್ಲಿಮ್ಸ್ನವರಿಗೆ. ಇದನ್ನು ನಾನು ಒಬ್ಸರ್ವ್ ಮಾಡ್ತೇನೆ. ನಾನು ಬಸ್ಸಲ್ಲಿ ನಾನು ಜರ್ನಿ ಮಾಡುವಾಗ ನಾನು ನೋಡ್ತೀನಿ, 90% ನಾನ್ ಮುಸ್ಲಿಮ್ಸ್ಗಳು ಮಂಗಳೂರು, ಬೆಂಗಳೂರು, ಬೇರೆ ಬೇರೆ ಕಡೆಯಲ್ಲೆಲ್ಲ ಜಾಬ್ ಮಾಡುವವರು. ಟಾಪ್ ಕಂಪನಿಯಲ್ಲಿ, ಇಂಡಿಯಾದ ಟಾಪ್ ಕಂಪನಿಯಲ್ಲಿ ಜಾಬ್ ಮಾಡ್ತಾರೆ. BCom ಆಗಿ ಅವರು ಆಕ್ಸೆಂಚರಲ್ಲಿ 35,000 ನಿಲ್ತಾರೆ, EY ಅಲ್ಲಿ 40,000 ಸಿಗ್ತಾರೆ. ನಮ್ಮ ಮಕ್ಕಳಿಗೆ ಸಾಕಾಗಲ್ಲ ಅದು. ನಮ್ಮ ಮಕ್ಕಳಿಗೆ ಫಸ್ಟಿಗೆ 1 ಲಕ್ಷ ಬೇಕು. ಸೊ ಎಕ್ಸ್ಪೀರಿಯನ್ಸ್ ಏನಿಲ್ಲ, ನಮಗೆ 1 ಲಕ್ಷ ಸ್ಯಾಲರಿ ಬೇಕು. ಸೊ ಅವ್ರೇನು ಮಾಡ್ತಾರೆ, 2 ವರ್ಷ 3 ವರ್ಷ ಟಾಪ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ. 1 ವರ್ಷ ಒಂದು ಕಂಪನಿಯಲ್ಲಿ ಇರ್ತಾರೆ, ನೆಕ್ಸ್ಟ್ ಇಯರ್ ಇನ್ನೊಂದು ಕಂಪನಿ ಜಂಪ್ ಆಗ್ತಾರೆ, ಪ್ರಮೋಷನ್ ಸಿಗುತ್ತೆ, ಪ್ರಾಜೆಕ್ಟ್ಸ್ ಇರುತ್ತೆ, ಔಟ್ಸೈಡ್ ಕಂಟ್ರಿಯಲ್ಲಿ ಪ್ರಾಜೆಕ್ಟ್ ಸಿಗುತ್ತೆ. ನೀವು ಗಲ್ಫಿನ ಯಾವುದೇ ವೆಬ್ಸೈಟ್ ನೋಡಿ, Naukri.com ನೋಡಿ, ಗಲ್ಫ್ ಕೇರ್ ನೋಡಿ, ಅಥವಾ Tati.com ನೋಡಿ, ಅಲ್ಲಿ ಎಲ್ಲೂ ನಿಮ್ಮ ಜಸ್ಟ್ ಡಿಗ್ರಿ ಮಾಡಿದಂಥ ವ್ಯಕ್ತಿಯನ್ನು ಕರೆಯಲ್ಲ. ಅವರು ಕೀ ಎಂಪ್ಲಾಯೀಸ್. ಸರ್ಚ್ ಇಂಜಿನ್ಗೆ ಹೋದರೆ ಯಾರು ಟಾಪ್ ಲೆವೆಲ್ ಇಲ್ಲಿದ್ದಾರೆ, ಫಾರ್ ಎಕ್ಸಾಂಪಲ್ ಕೆಮಿಕಲ್ ಇಂಜಿನಿಯರ್ಸ್, ಚೀಫ್ ಫೈನಾನ್ಸ್ ಆಫೀಸರ್, CEO, ಟ್ರೆಸರರ್, ಆಡಿಟರ್, ಈ ಥರದ ಟಾಪ್ ಪೋಸ್ಟ್ಗೆ ಮಾತ್ರ ಕರೀತಾರೆ. ಇದಕ್ಕೆಲ್ಲೂ ನಾನ್ ಮುಸ್ಲಿಮ್ಸ್ನವ್ರು ಹೋಗ್ತಾರೆ, ಯಾಕಂದರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ಇಂಡಿಯಾದ ಟಾಪ್ ಕಂಪ್ನಿಯಲ್ಲಿ, ಟಾಟಾ ಕಂಪ್ನಿಯಲ್ಲಿ ಅಥವಾ EY ಕಂಪ್ನಿಯಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅದರ ಬೇಸಲ್ಲಿ ಅವ್ರು ಹೋಗ್ತಾರೆ. ನಮ್ಮ ಮಕ್ಕಳು ಯಾವುದಾದ್ರು ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ನಿಲ್ಬೇಕಾಗುತ್ತೆ, ಲಾಜಿಸ್ಟಿಕ್ ಮಾಡಿ ಟ್ರಾವೆಲ್ ಏಜೆನ್ಸಿ ಅಥವಾ ಏವಿಯೇಷನ್ ಮಾಡಿ ಟ್ರಾವೆಲ್ ಏಜೆನ್ಸಿ ನಿಲ್ಬೇಕಾಗುತ್ತೆ. ಸೊ ಈ ಒಂದು ದ ಕರೆಂಟ್ ಸಿಚುವೇಶನ್ ನಾವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ನಾವು ಒಂದು ಸೆಟ್ಲ್ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಕಂಪ್ನಿಗೆ ಹೋಗಬೇಕು. ನಮ್ಮ ಲ್ಯಾಂಗ್ವೇಜ್, ನಮ್ಮ ಸ್ಕಿಲ್ ಎಲ್ಲವೂ ಕಂಪನಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ನಿಮಗೆ ಒಂದು ಜಾಬ್ ಸಿಗಬೇಕಾದ್ರೆ ಅಕಾರ್ಡಿಂಗ್ ಟು ವಾಸರ್ಮ್ಯಾನ್, ದ ಪ್ರೊಫೆಸರ್ ಆಫ್ ಹಾರ್ವರ್ಡ್ ಯೂನಿವರ್ಸಿಟಿ, ಅವರೊಂದು ಸ್ಟಡಿ ಮಾಡ್ತಾರೆ. ಆ ಸ್ಟಡಿಯಲ್ಲಿ ಅವರು ಕರೆಕ್ಟಾಗಿ ಹೇಳ್ತಾರೆ, 90% ನಿಮಗೆ ಬೇಕಾದದ್ದು ನಾಲೆಜ್ ಅಲ್ಲ, 90% ನಿಮಗೆ ಬೇಕಾದದ್ದು ಆ್ಯಟಿಟ್ಯೂಡ್ಸ್, ಪ್ರಾಪರ್ ಕಾರ್ಪೊರೇಟ್ ಆ್ಯಟಿಟ್ಯೂಡ್ಸ್. 10% ಮಾತ್ರ ನಿಮ್ಮ ಡಿಗ್ರಿ ಮತ್ತು ನಾಲೆಜ್, ನಿಮ್ಮ ಕ್ವಾಲಿಫಿಕೇಶನ್ ಮತ್ತು ನಾಲೆಜ್. ನೀವು ಒಂದು ಜಾಬಿಗೆ ಫಿಟ್ ಆಗೋದು ನಿಮಗೆ ಆ್ಯಟಿಟ್ಯೂಡ್ ಇದ್ರೆ, ಪ್ರಾಪರ್ ಆ್ಯಟಿಟ್ಯೂಡ್ ಇದ್ರೆ ಮಾತ್ರ. ಯಾವಾಗ ಈ ಪ್ರಾಪರ್ ಆ್ಯಟಿಟ್ಯೂಡ್ ಬರುತ್ತೆ, ನಿಮ್ಮಲ್ಲಿ ಸ್ಕಿಲ್ ಇದ್ದಾಗ ಮಾತ್ರ. ನೀವು ಕಾಂಪಿಟೆನ್ಸಿ ಆಗಿದ್ದರೆ, ಕಮಿಟ್ಮೆಂಟ್ ಆಗಿದ್ರೆ ಮಾತ್ರ ಕಾರ್ಪೊರೇಟ್ ವರ್ಲ್ಡ್ ನಿಮ್ಮನ್ನು
ಜಾಬಿಗೆ ತಗೊಳ್ಳುವಂಥದ್ದು. ಸೊ ಈ ಒಂದು ವಿಷಯವನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ವಿದ್ಯಾರ್ಥಿಗಳಿಗೆ ನಿಮ್ಮ ಫಸ್ಟ್ ಫೋಕಸ್ ಏನಾಗಿರಬೇಕು, ಅದು ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡುವಂಥದ್ದು. ಮತ್ತು ಲಾಸ್ಟ್ ಒಂದು ವಿಷಯ ಏನಂತ ಹೇಳಿದರೆ ಮಾದಕ ವ್ಯಸನ ಅಂತಕ್ಕಂಥದ್ದು. ಇವತ್ತು ನೋಡಿ, ನಾನು 3 ವರ್ಷ ಆಯಿತು ಯಾನಪ್ಪ ಯೂನಿವರ್ಸಿಟಿಯಲ್ಲಿ ಇರೋದು. ನನಗೆ ಸಿಕ್ಕಿದ್ದು ನನ್ನ ಡ್ರೈವಲ್ಲಿ 15 GB. 1 ವರ್ಷದಲ್ಲಿ ನನ್ನ 15 GB ಖಾಲಿ ಆಯಿತು. ನಾನು ಯಾವುದೇ ರೀತಿಯ ಪರ್ಸನಲ್ ವರ್ಕ್ ಮಾಡಿಲ್ಲ ಡ್ರೈವಲ್ಲಿ. ಎಲ್ಲವೂ ಇನ್ಸ್ಟಿಟ್ಯೂಷನಿಂದ ಬರುವಂಥ ಮೇಲ್ ಮಾತ್ರ. ಅದರಲ್ಲಿ ಹೆಚ್ಚಿನ ಮೇಲ್ ಇರುವಂಥದ್ದು ಸಸ್ಪೆಂಡ್ ಮತ್ತು ರಿವೋಕ್ ಮಾಡಿತ್ತು. 90% ಇರುವಂಥ ಮುಸ್ಲಿಂ ವಿದ್ಯಾರ್ಥಿ ಇರುವಂಥ ಒಂದು ಸಂಸ್ಥೆಯಲ್ಲಿ ಮೊಹಮ್ಮದ್, ಫಾರೂಕ್, ಅಬ್ದುಲ್ ಅಜೀಜ್ ಎಲ್ಲ ಇದು ಹೆಸರಿನ ಮಕ್ಕಳು ಡ್ರಗ್ಸ್ ಕೇಸಲ್ಲಿ ಸಿಕ್ಕುವಂಥ ಹೆಚ್ಚಿನವರು ಕೇರಳದ ಮಕ್ಕಳು, ನಮ್ಮ ಲೋಕಲ್ ಮಕ್ಕಳು ಸಹ ಇದ್ದಾರೆ. ಒಂದು ಇನ್ಸಿಡೆಂಟ್ ಆಯಿತು, ನನಗೆ ಬಹಳ ಆಶ್ಚರ್ಯ ಆಯಿತು. ನೂಹಾ ಸಜೀರ್ ಅಂತ ಒಬ್ಬ ಗರ್ಲ್, BCom ACC IAF ಸ್ಟೂಡೆಂಟ್. ಅವಳು ಫಸ್ಟ್ ಸೆಮಿಸ್ಟ್ರಲ್ಲಿ ಕ್ಲಾಸಿಗೆ ಭಾಳ ರೆಗ್ಯುಲರ್ ಆಗಿ ಬರ್ತಿದ್ಳು. ಸೆಕೆಂಡ್ ಸೆಮ್ಮಲ್ಲಿ ಇರ್ರೆಗ್ಯುಲರ್ ಆಗಿರು. ಸಡನ್ ಆಗಿ ಕೇವಲ 1 ವೀಕ್ ಮಾತ್ರ ಕ್ಲಾಸಿಗೆ ಬಂದಿಲ್ಲ. ಔಟ್ ಆಫ್ 60 ಕ್ಲಾಸಲ್ಲಿ 1 ವೀಕ್ ಮಾತ್ರ ಬಂದಿದ್ದಾಳೆ. ನಾನು ಅವರನ್ನು ಕರೆದೆ, ಪೇರೆಂಟ್ಸನ್ನು ಕರೆದೆ, ಎಂಕ್ವೈರಿ ಮಾಡಿದೆ. ಫಸ್ಟಿಗೆ ಅವಳು ಆಕ್ಸೆಪ್ಟ್ ಮಾಡಿಲ್ಲ. ಮತ್ತು ನಮಗೆ ಡೌಟ್ ಆಯಿತು. ನಾವು ಅವಳ ಸ್ಯಾಂಪಲ್ ತೆಗೆದು ಟೆಸ್ಟ್ ಮಾಡಿ ನೋಡಿದಾಗ ಡ್ರಗ್ಸ್. ನೀವು ಅವಳ ಡ್ರೆಸ್ ಕೋಡ್ ನೋಡಬೇಕಿತ್ತು. ಫ್ರೈಡೆ ನಮಗೆ ಕಲರ್ ಯೂನಿಫಾರ್ಮ್ ಇದ್ರು ಸಹ ಕಲರ್ ಡ್ರೆಸ್ ವೇರ್ ಮಾಡ್ಬೋದಿದ್ರು, ಅವಳು ಯೂನಿಫಾರ್ಮಲ್ಲಿ ಬರ್ತಿದ್ರು, ಕರೆಕ್ಟಾಗಿ ಹಿಜಾಬ್ ಆಗಿ ಬರ್ತಿದ್ರು ಕ್ಲಾಸಿಗೆ. ಬಟ್ ಡ್ರಗ್ಸ್ ತೆಗ್ತಾ ಇದ್ರು. ರೀಸನ್ ಏನಂತ ಹೇಳಿದರೆ, ಪ್ರತಿಯೊಂದು ಡ್ರಗ್ಸ್ ಹ್ಯಾಬಿಚುವಲ್ ಹತ್ರ ನೀವು ಕೇಳಿ ನೋಡಿ, ಅವ್ರು ಫಸ್ಟಿಗೆ ಸ್ಟಾರ್ಟ್ ಮಾಡುವಂಥದ್ದು ಒಂದು ಸಲ ಟ್ರೈ ಮಾಡಿ ನೋಡುವ. ಫಸ್ಟ್ ಮಾತು ಸ್ಟಾರ್ಟ್ ಆಗೋದು ಒಂದ್ಸಲ ಟ್ರೈ ಮಾಡಿ ನೋಡು. ಮತ್ತೆ ಕೊನೆಗೆ ಪಶ್ಚಾತ್ತಾಪವಾಗಿ ಅವ್ರು ಹೇಳುವಂಥದ್ದು, ನಾನು ಮೊದಲೇ ಬಿಡಬೇಕಿತ್ತು ಇದನ್ನು ಅಂತ. ಸೊ ಹಾಗಾಗಿ ಅವಳಿಗೆ ರೂಮ್ಮೇಟ್ಸ್ ಅವಳ ಹತ್ರ ಹೇಳಿದ್ರು, ನೀವು ಟೆನ್ಷನ್ ಮಾಡಬೇಡ ಎಕ್ಸಾಮ್ ಅಂತ ಹೇಳಿ, ಇದನ್ನು ಸ್ವಲ್ಪ ತೆಕೋ, ಎಕ್ಸಾಮ್ ಈಸಿ ಆಗುತ್ತೆ ಅಂತ. ಸೊ ಇವಳು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಗಾಂಜಾವನ್ನು. ಸೊ ಕಂಟಿನ್ಯೂಸ್ ಆಗಿ 15 ದಿನ 20 ದಿನಕ್ಕೆ ಒಂದ್ಸಾರಿ ಗಾಂಜಾ ತೆಗಿಬೇಕು, ಇಲ್ಲ ಅಂದರೆ ಅವಳಿಗೆ ಆಗಲ್ಲ. ಗಾಂಜಾ ಸಿಗದ ಟೈಮಲ್ಲಿ ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ ನಿದ್ರೆನೇ ಇರಲ್ಲ, ಬೆಳಿಗ್ಗೆ ಟೈಮಲ್ಲಿ ನಿದ್ರೆ ಮಾಡುವಂಥದ್ದು. ಸೊ ಕಾಲೇಜಿಗೆ ಬರಲಿಕ್ಕೆ ಆಗಲ್ಲ. ಸಡನ್ ಆಗಿ ಅವರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು ಕಾಲೇಜಿಂದ. ಸೊ ಹೀಗೆ ನೀವು ಆಲೋಚನೆ ಮಾಡಿ, ಡ್ರಗ್ಸ್ ಅಂದರೆ ಏನು? ಅಲ್ಲಾಹನು ಕುರಾನಲ್ಲಿ ಹೇಳ್ತಾನೆ, ಡ್ರಗ್ಸ್ ಎಂಬುದು ಅದು ಶೈತಾನನ ಪದಾರ್ಥವಾಗಿದೆ, ಅದು ಹಮ್ಸ್, ಅದು ಶೈತಾನನ ಪದಾರ್ಥವಾಗಿದೆ. ಒಬ್ಬ ಸ್ಕಾಲರ್ ಒಂದು ಸ್ಟೋರಿ ನನಗೆ ನೆನಪಾಗುತ್ತೆ. ಒಬ್ಬ ಸ್ಕಾಲರ್, ಅರಬ್ ಕಂಟ್ರಿಯಲ್ಲಿ ಒಬ್ಬ ಸ್ಕಾಲರ್ ತನ್ನ ಶಿಷ್ಯರನ್ನು ಕರೆದು ಹೇಳ್ತಾನೆ, ನೀವು 3 ಮಿಸ್ಟೇಕನ್ನು ಮಾಡ್ಬೋದು. ನೀವು 3 ಮಿಸ್ಟೇಕನ್ನು ಮಾಡಿದರೆ ನಿಮಗೆ ಅಲ್ಲಾಹನಲ್ಲಿ ಯಾವುದೇ ರೀತಿಯ ಶಿಕ್ಷೆ ಇರಲ್ಲ. ಫಸ್ಟ್ ಮಿಸ್ಟೇಕ್ ಏನು? ನೀವು ಯಾರನ್ನಾದರೂ ಒಬ್ಬರನ್ನು ಕೊಲ್ಬೋದು ಅಂತ. 2ನೇದು, ನೀವು ಯಾರನ್ನಾದರೂ ಒಂದು ರೇಪ್ ಮಾಡ್ಬೋದು. 3ನೇದು ಒಂದು ಇಮ್ಯಾಜಿನರಿ ಸ್ಟೋರಿ, ಇದು ರಿಯಲ್ ಅಲ್ಲ, ಒಂದು ಇಮ್ಯಾಜಿನರಿ ಸ್ಟೋರಿ. 3ನೇದು ಏನಂತ ಹೇಳಿದರೆ, ಈ 2 ಪದಾರ್ಥವನ್ನು ನಿಮಗೆ ತಿನ್ಬಹುದು ಅಂತ. ಆಗ ಸ್ಕಾಲರ್, ಆಗ ಪುಪಿಲ್ ಏನು ಡಿಸೈಡ್ ಮಾಡ್ತಾನೆ ಅಂದರೆ, ಶಿಷ್ಯ ಏನು ಡಿಸೈಡ್ ಮಾಡ್ತಾನೆ, ಫಸ್ಟ್ ಇದು ಒಬ್ಬರನ್ನು ಕೊಲ್ಲುವಂಥದ್ದು. ವಿ ಡೋಂಟ್ ಹ್ಯಾವ್ ಎನಿ ರೈಟ್, ಬಿಕಾಸ್ ಇಟ್ಸ್ ಎ ರೈಟ್ ಆಫ್ ಎ ಕ್ರಿಯೇಟರ್. ಒಬ್ಬ ಕ್ರಿಯೇಚರ್ನ ಸೋಲನ್ನು ತೆಗುವಂಥ ರೈಟ್ ಇರುವಂಥದ್ದು ಅಲ್ಲಾಹನಿಗೆ ಮಾತ್ರ. ಸೊ ಇಫ್ ಯು ಕಿಲ್ 1 ಹ್ಯೂಮನ್ ಬೀಯಿಂಗ್ಸ್, ಯು ಕಿಲ್ ಎಂಟೈರ್ ಹ್ಯೂಮನ್ ಬೀಯಿಂಗ್ಸ್. ಕುರಾನಲ್ಲಿ ಅಲ್ಲಾಹ್ ಹೇಳ್ತಾನೆ, ಒಬ್ಬರನ್ನು ನೀವು ಕೊಂದರೆ ಇಡೀ ಮಾನವ ಸಮಾಜವನ್ನು ಕೊಂದಾಗೆ. ಇಫ್ ಯು ಸೇ 1 ಹ್ಯೂಮನ್ ಬೀಯಿಂಗ್ಸ್, ಯು ಸೇ ಎಂಟೈರ್ ಹ್ಯೂಮನ್ ಬೀಯಿಂಗ್ಸ್. ಒಬ್ಬರನ್ನು ನೀವು ಬದುಕಿಸಿದ್ರೆ ಇಡೀ ಮಾನವ ಸಮಾಜವನ್ನು ಬದುಕಿಸಿದಾಗೆ ಅಂತ ಹೇಳ್ತಾರೆ ಕುರಾನಲ್ಲಿ. ಸೊ ಹಾಗಾಗಿ ಕೊಲ್ಲುವಂಥದ್ದು ಮಹಾ ಅಪರಾಧ, ನನ್ನಿಂದ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಾನೆ. 2ನೇದು, ಒಬ್ಬರನ್ನು ರೇಪ್ ಮಾಡ್ಬೋದು ಅಥವಾ ಅಬ್ಯೂಸ್ಮೆಂಟ್ ಮಾಡ್ಬೋದು, ಅವರನ್ನು ಅಬ್ಯೂಸಿಂಗ್ ಮಾಡ್ಬೋದು ಅಂತಕ್ಕಂಥದ್ದು. ಸೊ ನನಗೆ ಅಕ್ಕ ಇದ್ದಾರೆ, ನನಗೆ ತಂಗಿ ಇದ್ದಾರೆ, ನನಗೆ ತಾಯಿ ಇದ್ದಾರೆ. ಸೊ ಹಾಗೆ ಅಲ್ಲ, ಇವಳು ಒಂದು ತಂದೆಯ ಮಗಳು, ತಾಯಿಯ ಮಗಳು, ನನ್ನಿಂದ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. 3ನೇದು, ಈ 2 ಪದಾರ್ಥವನ್ನು ತಿನ್ಬೋದಲ್ವ, ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತೇಳಿ ಅವನು ಈ ಪದಾರ್ಥವನ್ನು ತಿಂತಾನೆ. ಈ ಪದಾರ್ಥ ತಿಂದು ಅವನಿಗೆ ಅದು ಪ್ರಾಕ್ಟೀಸ್ ಆಗುತ್ತೆ. ಅದು ಇಲ್ಲದ್ರೆ ಅವನಿಗೆ ಬದುಕಲಿಕ್ಕೆ ಆಗಲ್ಲ. ಅವನೆಲ್ಲ ಸೆಲ್ಫ್ ಕಂಟ್ರೋಲ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಕೊನೆಗೆ ಏನು ಮಾಡ್ತಾನೆ, ಗಾಂಜಾ ಸಿಕ್ಕದಿದ್ದಾಗ, ಈ ಡ್ರಗ್ಸ್ ಸಿಗದಿದ್ದಾಗ ತನ್ನ ತಾಯಿಯನ್ನು ಕೊಲ್ತಾನೆ, ತನ್ನ ತಂಗಿಯನ್ನೇ ರೇಪ್ ಮಾಡ್ತಾನೆ. ನೋಡಿ, ಒಂದು ಪದಾರ್ಥದಿಂದ 3 ಮಿಸ್ಟೇಕ್ಸ್ ಅವನಿಂದ ಆಗುತ್ತೆ. ಸೊ ಅದು ಹಾಗಾಗಿ ಕುರಾನಲ್ಲಿ ಅಲ್ಲಾಹ್ ಹೇಳ್ತಾ, ಇದು ಶೈತಾನನ ಪದಾರ್ಥವಾಗಿದೆ, ಇದನ್ನು ನೀವು ಯೂಸ್ ಮಾಡಬೇಡಿ. ನಿಮ್ಮ ಮಕ್ಕಳನ್ನು ಅಲ್ಲಾಹನು ಕುರಾನಲ್ಲಿ ಕರೆಕ್ಟಾಗಿ ಹೇಳ್ತಾನೆ, ನೀವು ನಿಮ್ಮ ಮಕ್ಕಳನ್ನು ನರಕಾಗ್ನಿಯಿಂದ ರಕ್ಷಿಸಿರಿ. ಯಾ ಅಯ್ಯುಹಲ್ಲದೀನ ಆಮನೂ ಕೂನೂ ಅಂಫುಸಿಕುಂ ಅಲೀಕುಂ ನಾರ ಅಂತ ಹೇಳಿದರೆ, ನಿಮ್ಮ ಮಕ್ಕಳನ್ನು ನರಕಾಗ್ನಿಯಿಂದ ನೀವು ರಕ್ಷಿಸಿರಿ, ಇದು ನಿಮ್ಮ ಜವಾಬ್ದಾರಿಯಾಗಿದೆ. ಸೊ ಹಾಗಾಗಿ ನನ್ನ ವಿದ್ಯಾರ್ಥಿಗಳಲ್ಲಿ ಹೇಳುವುದು, ಸಾವಿರಾರು ಪದಾರ್ಥಗಳು ಇವತ್ತು ಜಗತ್ತಿನಲ್ಲಿ ಅವೈಲಬಲ್ ಇದೆ. ಇದು ಹಲಾಲಾಗಿದೆ, ನೀವು ತಿನ್ಬೋದು, ಕುಡಿಬೋದು, ಎಂಜಾಯ್ ಮಾಡ್ಬೋದು. ಯಾಕೆ ಕೆಲವೇ ಪದಾರ್ಥಗಳನ್ನು ಪ್ರಹಿಬಿಟ್ ಮಾಡಿದಂಥ, ನಿಷಿದ್ಧ ಮಾಡಿದಂಥ ಕೆಲವೇ ಪದಾರ್ಥವನ್ನು ತಗೊಳ್ತೀರಾ? ಸಾವಿರಾರು ಡ್ರಿಂಕ್ಸ್ಗಳನ್ನು ಕುಡಿಬೋದು, ಯಾಕೆ ಕೆಲವು ಡ್ರಿಂಕ್ಸ್ಗಳು, ಆಲ್ಕೋಹಾಲ್ಗಳನ್ನು ನೀವು ತಗೊಳ್ತೀರಾ?
ಸೊ ಹಾಗಾಗಿ ಇದರ ಬಗ್ಗೆ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ನೀವು ಒಂದ್ಸಾರಿ ಎಡಿಕ್ಟ್ ಆದರೆ ನಿಮ್ಮ ಜೀವನ ಕಂಪ್ಲೀಟ್ ಆಗಿ ಹೋಗುತ್ತೆ, ನಿಮ್ಮ ಕುಟುಂಬ ನಾಶ ಹೊಂದುತ್ತೆ, ನಿಮ್ಮ ಎಜುಕೇಷನ್ ಇಲ್ಲದಾಗುತ್ತೆ, ನಿಮ್ಮ ಆರ್ಥಿಕವಾಗಿ ಹಿಂದುಳಿತೀರಾ. ಸೊ ಹಾಗಾಗಿ ಈ ಪದಾರ್ಥಗಳಿಂದ ನೀವು ದೂರವಾಗಿರಿ. ಸೊ ನನ್ನ ಕೊನೆಯ ಸಂದೇಶ ಏನಂತ ಹೇಳಿದರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ನಿಮ್ಮನ್ನು ಸನ್ಮಾನಿಸಲಿದ್ದೇವೆ. ಸೊ ಈ ಸನ್ಮಾನ ಸುಮ್ಮನೆ ನಾವು ಕೊಡುವಂಥದ್ದಲ್ಲ. ಯೂತ್ ಕೇರ್ನವರು ಅತ್ಯಂತ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದಂಥ ಈ ಪ್ರೋಗ್ರಾಮ್ ಮುಖಾಂತರ ನಿಮಗೆ ಸನ್ಮಾನ ಕೊಡುವಂಥದ್ದು ಕೇವಲ ಒಂದು ನಿಮ್ಮ ಶೋಕೇಸಲ್ಲಿ ಇಡ್ಲಿಕ್ಕಲ್ಲ, ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮುಂದೆ ನಿಮ್ಮಿಂದ ನಾವು ಲೀಡರ್ಶಿಪ್ಪನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಮುಂದೆ ನೀವು ಬಂದು ಇದೇ ಥರದ ಪ್ರೋಗ್ರಾಮಲ್ಲಿ ಮಾತಾಡಬೇಕು. ಇಂಜಿನಿಯರ್ಸ್ ಆಗಿ, ಡಾಕ್ಟರ್ಸ್ ಆಗಿ, ಗೌರ್ಮೆಂಟ್ ಅಧಿಕಾರಿಯಾಗಿ, ಸೈಂಟಿಸ್ಟ್ ಆಗಿ ಬಂದು ಮಾತಾಡಬೇಕು. ಹಾಗಾಗಿ ನಾವು ನಿಮಗೆ ಸನ್ಮಾನವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನೀವು ಸದಾ ನಿಮ್ಮ ನಾಲೆಜನ್ನು ಇನ್ಕ್ರೀಸ್ ಮಾಡಿ. ಸೊ ಮತ್ತೊಂದು ವಿಷಯ, ನಾಲೆಜನ್ನು ಇನ್ಕ್ರೀಸ್ ಮಾಡಿ ಅಂತ ಹೇಳಿದಾಗ ದರ್ ಇಸ್ ಒನ್ ಸಿಸ್ಟಮ್ ಇದೆ. ನಾಲೆಜ್ ಅಂತ ಹೇಳಿದ ಕೂಡಲೇ ಯು ಶುಡ್ ಬಿ ಸೈಂಟಿಫಿಕ್ ಟೆಂಪರ್ ಅಂತ ಹೇಳ್ತೇವೆ. ನಿಮಗೆ ನಾಲೆಜ್ ಇದೆ, ಬಟ್ ಯು ಆರ್ ಸೈಂಟಿಫಿಕ್, ನಾಟ್ ಸೈಂಟಿಫಿಕ್ ಟೆಂಪರ್. ರೀಸೆಂಟ್ ಎಕ್ಸಾಂಪಲ್ಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತೇನೆ. ಎಜುಕೇಟೆಡ್ ಫೆಲೋ ಈಸ್ ಮೋರ್ ಡೇಂಜರಸ್, ಎಜುಕೇಟೆಡ್ ಫೂಲಿಶ್ ಈಸ್ ಮೋರ್ ಡೇಂಜರಸ್ ದೆನ್ ಅನ್ಎಜುಕೇಟೆಡ್ ಫೂಲಿಶ್ ಅಂತ ಹೇಳ್ತಾರೆ. ಯಾಕೆ ಈ ವಿಷಯ ಹೇಳ್ತಾನೆ ಅಂತಂದರೆ, ರೀಸೆಂಟಾಗಿ 2020 IIT ಡೈರೆಕ್ಟರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಹೇಳಿದರೆ, ನೀವು ಹಿಮಾಚಲ್ ಪ್ರದೇಶ IIT ಮಾಂಡಿ ಇದರ ಡೈರೆಕ್ಟರ್ ಹೇಳ್ತಾರೆ, ಈ ಹಿಮಾಚಲ್ ಪ್ರದೇಶದಲ್ಲಿ 2017 ಲ್ಯಾಂಡ್ ಸ್ಲೈಡ್ ಆಯಿತು. ಆಗ ಅಲ್ಲಿ ಡೈರೆಕ್ಟರ್ ಹೇಳ್ತಾರೆ, ಲ್ಯಾಂಡ್ ಸ್ಲೈಡ್ ಆದದ್ದು ದ ಪೀಪಲ್ ಹೂ ಆರ್ ಈಟಿಂಗ್ ಕೌ ಮೀಟ್ಸ್ ಅನ್ನು ಈಟ್ ಮಾಡಿದ ಕಾರಣ ಲ್ಯಾಂಡ್ ಸ್ಲೈಡ್ ಆಗುವಂಥದ್ದು. ಮೀಟ್ಸ್ ಅನ್ನು ಈಟ್ ಮಾಡಿ ಹೊರಗೆ ಬರ್ತಾರೆ, ಹಾಗಾಗಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಒಬ್ಬ IIT ಡೈರೆಕ್ಟರ್ ಈ ಥರದ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರೆ, ಎಜುಕೇಟೆಡ್ ಫೂಲಿಶ್ ಈಸ್ ಗ್ರೇಟರ್ ದೆನ್, ಈಸ್ ವೆರಿ ಡೇಂಜರಸ್ ದೆನ್ ದಿ ಅನ್ಎಜುಕೇಟೆಡ್ ಫೂಲಿಶ್. ಈಗ ರೀಸೆಂಟ್ 2020 ಅಲಹಾಬಾದ್ ಹೈಕೋರ್ಟ್ನ ಒಬ್ಬ ಸಿಟ್ಟಿಂಗ್ ಜಡ್ಜ್ ತನ್ನ ಆರ್ಡ್ರಲ್ಲಿ ಈಸ್ ನಾಟ್ ಆರಲಿ ಸೆಟ್, ಈ ಪುಟ್ ಇನ್ ಇಸ್ ಆರ್ಡರ್ ಏನಂತ ಹೇಳಿದರೆ, ನೀವು ಯಜ್ಞಕ್ಕೆ ಗೀಯನ್ನು ಹಾಕಿದರೆ, ತುಪ್ಪವನ್ನು ಹಾಕಿದರೆ, ದೇಶೀಯ ತುಪ್ಪವನ್ನು ಹಾಕಿದರೆ ಅದರಿಂದ ಸನ್ನಿಗೆ ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ. ಆ ಎನರ್ಜಿಯಿಂದ ನಿಮಗೆ ಇಡೀ ಜಗತ್ತಿಗೆ ಎನರ್ಜಿ ಸಿಗ್ಬೋದು, ಹೆಚ್ಚಾಗಿ ಎನರ್ಜಿ ಸಿಗ್ಬೋದು. ಆ್ಯಕ್ಚುಲಿ ಸಣ್ಣ ನಿಜಕ್ಕೂ ಎನರ್ಜಿ ಕೊಡುವಂಥದ್ದು. ಈ ಯಜ್ಞದಿಂದ ಸಿಗುವಂಥ ಎಕ್ಸ್ಟ್ರಾ ಪವರಿಂದ ಈ ಮಳೆ ಬರ್ಬೋದು, ಮಳೆ ಇಲ್ಲದ ಪ್ಲೇಸ್ಗಳಲ್ಲಿ ಮಳೆ ಬರ್ಬೋದು ಅಂತ ಹೇಳ್ತಾನೆ. ಒಬ್ಬ ಜಡ್ಜ್ ಆಗಿ ತನ್ನ ಸ್ಟೇಟ್ಮೆಂಟಲ್ಲಿ, ತನ್ನ ಆರ್ಡ್ರಲ್ಲಿ ಈ ಥರದ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ನಾಲೆಜಲ್ಲಿ ಭಾಳ ಇಂಪಾರ್ಟೆಂಟ್. ನಾಲೆಜ್ ಅಂದರೆ ನೋಡಿ, ಲಿಮಿಟೇಷನ್ಸ್ ಇರಬೇಕು. ಸೊ ನಿಮಗೆ ಸೈಂಟಿಫಿಕ್ ಟೆಂಪರ್ ಇಲ್ಲಾಂದರೆ ಈ ಥರದ ಮಾತುಗಳು ಬರ್ತದೆ. ನಿಮ್ಮಲ್ಲಿ ಡಿಗ್ರಿ ಇದೆ, ಅಧಿಕಾರ ಇದೆ ಅಂತ ಹೇಳಿ ಈ ಥರದ ನೀವು ಸ್ಟೇಟ್ಮೆಂಟ್ ಕೊಡೋದಂದರೆ ನೀವು ಇಟ್ಸ್ ಎ ವೆರಿ ಡೇಂಜರಸ್ ಅಂತಕ್ಕಂಥದ್ದು. ಸದಾ ನೀವು ನಮ್ಮ ಜ್ಞಾನವನ್ನು ಹೆಚ್ಚಿಸಿ, ನಿಮ್ಮ ತಂದೆ ತಾಯಿಗೆ ಮಾರ್ಗದರ್ಶನ ನೀವು ಬದುಕಿರಿ, ಅವರಿಗೆ ರೆಸ್ಪೆಕ್ಟನ್ನು ಕೊಡಿ. ತಂದೆ ತಾಯಿ ಅಂತ ಹೇಳುವಾಗ ನಾನು ಹೇಳಿದೆ ನಿಮ್ಮ ಹತ್ರ ಆಲ್ರೆಡಿ, ನಿಮಗೋಸ್ಕರ ಎಲ್ಲವನ್ನು ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ನಿಮ್ಮನ್ನು ಒಂದು ಇನ್ಸ್ಟಿಟ್ಯೂಷನಲ್ಲಿ ಕಲಿಸಲಿಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಒಬ್ಬ ಮಗ, ಆಸ್ ಎ ಫಾದರ್ ಐ ನೋ, ಒಂದು ತಂದೆಯಾಗಿ ನನಗೆ ಗೊತ್ತು, ಒಂದು ಮಗು ಪ್ರೈಮರಿ ಸ್ಕೂಲಿಂದ ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ. ಸುಮಾರು ಒಂದು 30-40 ಲಕ್ಷ ರೂಪಾಯಿ ನಿಮಗೋಸ್ಕರ ಸ್ಪೆಂಡ್ ಮಾಡ್ತಾರೆ. ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವರಿಗೆ. ಹಾಗಾಗಿ ನೀವು ಅವರಿಗೆ ರೆಸ್ಪೆಕ್ಟನ್ನು ಕೊಡಿರಿ. ಮತ್ತು ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಿ, ಸಮಾಜದಲ್ಲಿ ತೊಡಗಿಸಿಕೊಳ್ಳಿ, ಮಸೀದಿ ಕಮಿಟಿಗಳಲ್ಲಿ ತೊಡಗಿಸಿಕೊಳ್ಳಿ, ಸಮಾಜಕ್ಕೆ ಏನಾದರೂ ಒಳಿತನ್ನು ಮಾಡಿ, ಸದಾ ಅಲ್ಲಾಹನಲ್ಲಿ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿ. ನಿಮಗೂ ಮತ್ತು ಅಲ್ಲಾಹನಿಗೆ ಸಂಬಂಧ ಇಲ್ಲಾಂದರೆ ನೀವು ಮಾಡುವಂಥ ಕಾರ್ಯಗಳಲ್ಲಿ ಸಕ್ಸಸ್ ಸಿಗಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಪ್ರೀತಿಯ ಪೋಷಕರೇ, ನಿಮ್ಮಲ್ಲಿ ಹೇಳುವುದೇನೆಂದರೆ, ನೀವು ಮಕ್ಕಳನ್ನು ಕೇವಲ ಅವರ ಇಷ್ಟಕ್ಕೆ ನೀವು ಬಿಡಬಾರ್ದು, ನೀವು ಅವರನ್ನು ಮಾನಿಟರ್ ಮಾಡಬೇಕು. ಈಗಲೂ ನನ್ನ ತಂದೆ ನನ್ನನ್ನು ಮಾನಿಟರ್ ಮಾಡ್ತಾರೆ. ನನಗೆ 3 ಮಕ್ಕಳಿದೆ. ಈಗಲೂ ನನ್ನ ತಂದೆ 9 ಗಂಟೆ ನಂತರ ನನಗೆ ಕಾಲ್ ಮಾಡ್ತಾರೆ, ಯಾಕೆ ಬಂದಿಲ್ಲ ಅಂತ. ನಾನು ಹೆಂಗಿರುವಾಗ ನನ್ನ ಫ್ರೆಂಡ್ಸ್ ಎಲ್ಲ ನನ್ನೊಟ್ಟಿಗೆ ಆಟ ಆಡ್ತಿರ್ಲಿಲ್ಲ. ಯಾಕಂತ ಹೇಳಿದರೆ ಆಫ್ಟರ್ 8 o'clock ನನ್ನ ತಂದೆ ಕಾಲ್ ಖಂಡಿತ ಬರುತ್ತೆ. ಸೊ ಹಾಗಾಗಿ ನಾವು ಲೈಫಲ್ಲಿ ಏನೋ ಒಂದು ಮಾಡಿದ್ದೇವೆ. ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ನಿಮ್ಮ ತಂದೆಯ ಮಾತನ್ನು ನೀವು ಕೇಳಿ. ಜಗತ್ತಿನಲ್ಲಿ 700 ಕೋಟಿ ಜನರಿದ್ದಾರೆ. ನಿಮ್ಮ ರೋಲ್ ಮಾಡೆಲ್ ನಿಮ್ಮ ತಂದೆ ತಾಯಿ ಆಗಬೇಕು, ಅಲ್ಲದೆ ಯಾವುದೇ ಫುಟ್ಬಾಲ್ ಪ್ಲೇಯರ್ ಅಲ್ಲ. ಅವನಿಗೆ ನಿಮ್ಮ ಬಗ್ಗೆ ಗೊತ್ತೇ ಇಲ್ಲ. ನಿಮ್ಮ ತಂದೆಯನ್ನು, ನಿಮ್ಮ ತಾಯಿಯನ್ನು ನೀವು ರೋಲ್ ಮಾಡೆಲ್ ಆಗಿ ತಗೊಳ್ಳಿ. ಮತ್ತು ನನ್ನ ಪ್ರೀತಿಯ ಪೋಷಕರೇ, ನೀವು ಅವರ ಕೋರ್ಸ್ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಸುಮ್ಮನೆ ಕಾಲೇಜ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಡಿಸೈನ್ ನೋಡಿಕೊಂಡು ಅವರನ್ನು ಅಡ್ಮಿಷನ್ ಮಾಡೋದಲ್ಲ. ಅವರಿಗೆ ಮೊಬೈಲ್ ತೆಗೆದುಕೊಡುವಂಥದ್ದು, ಅವರಿಗೆ ಬೈಕ್ ತೆಗೆದುಕೊಡುವಂಥದ್ದು, ಅದಕ್ಕೆ ಮುಂಚೆ ನೀವು ಅದರ ಬಗ್ಗೆ ಸ್ಟಡಿ ಮಾಡಿ. ಅವರಿಗೆ ಅದರ ಅಗತ್ಯತೆ ಉಂಟಾ, ಈ ಕೋರ್ಸ್ ಕಂಪ್ಲೀಟ್ ಮಾಡಿ ನಿಜಕ್ಕೂ ಅವನಿಗೆ ಜಾಬ್ ಸಿಗುತ್ತಾ, ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇದೆಯಾ, ಆ ಕಾಲೇಜಿನ ಸಿಲೆಬಸ್ ಇವತ್ತಿನ ಕಾರ್ಪೊರೇಟ್ನ ರಿಕ್ವೈರ್ಮೆಂಟ್ಗೆ ಅಡ್ಜಸ್ಟನ್ ಆಗಿದೆಯಾ, ಇದರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾದ್ರೆ ನೀವು ವೆಲ್ ಎಜುಕೇಟೆಡ್ ಪೇರೆಂಟ್ಸ್ ಆಗಿದ್ದೀರಾ. ಸೊ ಮತ್ತು ಮಸೀದಿ ಕಮಿಟಿಯವರ ಹತ್ರ ಹೇಳುವಂಥದ್ದು,
ನೀವು ಕೇವಲ ಪ್ರೋಗ್ರಾಮ್, ನಾನು ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡುವಲ್ಲ, ಪ್ರೋಗ್ರಾಮ್ ಮಾಡಬೇಕು, ನೀವು ರಿಕಗ್ನೇಷನ್ ಮಾಡಬೇಕು, ಬಟ್ ಅದರೊಟ್ಟಿಗೆ ಅವರನ್ನು ಮಾನಿಟರಿಂಗ್ ಮಾಡಿ, ನಿಮ್ಮ ಜಮಾತಿನಲ್ಲಿರುವಂಥ ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳ ಡೇಟಾ ಕಲೆಕ್ಟ್ ಮಾಡಿ, ಈ ಮಕ್ಕಳನ್ನು ಅವರಿಗೆ ಮೆಂಟರನ್ನಾಗಿ ಮಾಡಿ, ಅವರ ಕಂಟಿನ್ಯೂಸ್ ಪ್ರೋಸೆಸ್, ಅವರ ಥ್ರೋಟ್ ಪ್ರೋಸೆಸ್ಸನ್ನು ಮಾಡಿ ಅಂತಕ್ಕಂಥದ್ದು. ಸೊ ಕೊನೆಯದಾಗಿ ಅಲ್ಲಾಹನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಮಸೀದಿಗಳಿಗೆ ಚೈತನ್ಯವನ್ನು ಸಿಗಲಿ, ನಮ್ಮ ಮಕ್ಕಳಿಗೆ ಜ್ಞಾನವು ಹೆಚ್ಚಿಸಲಿ, ನಮ್ಮ ಸಮಿತಿಯವರ ಏಕತೆ ಮತ್ತು ಅಭಿವೃದ್ಧಿ ಉಂಟಾಗಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮ್ಮ ರೋಲ್ ಮಾಡೆಲ್ ತಂದೆ ತಾಯಂದರು ಆಗಲಿ ಎಂದು ವಿದ್ಯಾರ್ಥಿಗಳ ನುಡಿಯನ್ನು ಸವಿಸ್ತಾರವಾಗಿ ಭಾಷಣ ಮಾಡಿದ AK ಅನೀಸ್ ಸಾರ್ ತಮಗಿದು ಗಲ್ಫೀತ್ ವತಿಯಿಂದ ತುಂಬರದೇದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.